ವೆಲ್ಕಮ್ ಟು ದ ಚಾನಲ್. ಈ ಕ್ಲಾಸಲ್ಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಟೈಪ್ 2. ಟೈಪ್ 1 ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಬನ್ನಿ. ನಾವು ಕಾಂಪೌಂಡ್ ಇಂಟ್ರೆಸ್ಟ್ನ ಎರಡು ಮೆಥಡಲ್ಲಿ ಸಾಲ್ವ್ ಮಾಡ್ತೀವಿ. ಒಂದು ಸಕ್ಸಸ್ಸಿವ್ ಮೆಥಡ್, ಇನ್ನೊಂದು ಟ್ರೀ ಮೆಥಡು. ಫಸ್ಟ್ ವಿಡಿಯೋ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನೋಡಿ, ಇದು ನಿಮಗೆ ಈ ಫ್ರಾಕ್ಷನ್ನು ಮತ್ತು ಪರ್ಸೆಂಟೇಜು ಗೊತ್ತಿದ್ರೆ ತುಂಬ ಬೇಗ ಸಾಲ್ವ್ ಮಾಡ್ಬೋದು. ಸುಮ್ಮನೆ ಎಕ್ಸಾಮಲ್ಲಿ ಟೈಮ್ ಎಷ್ಟಾಗುತ್ತೆ. ಸಪೋಸ್ ನೋಡಿ 5% ಅಂತ ಕೊಟ್ಟರೆ 5% ಇಂಟು ಪರ್ಸೆಂಟೇಜ್ ಅಂದರೆ 1/100, 5 1 520 ಇಸ್ ಈಕ್ವಲ್ ಟು 1/20. ಸೊ ಇಷ್ಟು ಮಾಡೋದ್ರೊಳಗಡೆ ನಿಮಗೆ 2-3 ಸೆಕೆಂಡ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕಿಂತ ಮೊದಲು ನಿಮಗೆ ಇದೆಲ್ಲ ಗೊತ್ತಿದ್ರೆ ಸೊ ಸೆಕೆಂಡ್ಸಲ್ಲಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಅಸಲು ಕೇಳ್ತಾ ಇದ್ದಾನೆ ಏನಂತ. ಕಾಲ 3 ವರ್ಷ, ಬಡ್ಡಿ ದರ 10%, ಚಕ್ರ ಬಡ್ಡಿ ರೂಪಾಯಿ 9,930. ಹಾಗಾದರೆ ಅಸಲನ್ನು ಕಂಡುಹಿಡಿಯಿರಿ. ಓಕೆ, ಪ್ರೀವಿಯಸ್ ಕ್ವಶನಲ್ಲಿ ಯಾವ ಥರ ಇರ್ತಿದ್ದು ನಾವು ಫಸ್ಟ್ ಪಾರ್ಟ್ನಲ್ಲಿ 2 ಇಯರ್ಸ್ ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿ 3 ಇಯರ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಕೇಳ್ತಾ ಇದ್ದಾನೆ, ಟೈಮ್ ಕೊಟ್ಟಿದ್ದಾನೆ, ಮತ್ತು ಕಾಂಪೌಂಡ್ ಇಂಟ್ರೆಸ್ಟು. ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ 10% ಕೊಟ್ಟಿದ್ದಾನೆ. ನಾನು ಯಾವ ಥರ ಬರಿತೀನಿ ಅಂದರೆ 10% 1/10 ಅಂತ ಬರಿತೀನಿ. ಹೇಗೆ ಅಂದರೆ 10 ಇಂಟು 1/100. ಇದು ಈಸಿ ಇದೆ. ಸೊ ಅದಕ್ಕೆ ಪ್ರೀವಿಯಸ್ ಈ ಟೇಬಲ್ ಗೊತ್ತಿದ್ರೆ ನಿಮಗೆ ತುಂಬ ಈಸಿ ಆಗ್ಬಿಡುತ್ತೆ. ಫಸ್ಟ್ ಇದನ್ನು ಸಕ್ಸಸ್ಸಿವ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ಸಕ್ಸಸ್ಸಿವ್, 2 ಟ್ರೀ ಮೆಥಡ್. ನಿಮ್ಮದ್ರಲ್ಲಿ ನೆಕ್ಸ್ಟ್ ಬರೋ ಕ್ವಶನ್ಸಿಗೆ ಯಾವ ಕ್ವಶನ್ಗೆ ಯಾವ ಸಕ್ಸಸ್ಸಿವ್ ಮೆಥಡ್ ಹಾಕಬೇಕಾ, ಟ್ರೀ ಮೆಥಡ್ ಹಾಕಬೇಕಾ, ನೀವು ಸಾಲ್ವ್ ಮಾಡ್ತಾ ಗೊತ್ತಾಗುತ್ತೆ. 2 ಮೆಥಡ್ ಹೇಳ್ಬಿಡ್ತೀನಿ ಇದರಲ್ಲಿ. ಫಸ್ಟ್ ಸಕ್ಸಸ್ಸಿವ್ ಮೆಥಡಲ್ಲಿ ನೋಡಿ, ಕೆಳಗಡೆ ಏನಿದೆ 10 ಇದೆ. ಓಕೆ, ಫ್ರಾಕ್ಷನಿಗೆ ಕನ್ವರ್ಟ್ ಮಾಡಿದ್ಮೇಲೆ ಕೆಳಗಡೆ ಏನಿದೆ 10 ಇದೆ. 10 ಇಲ್ಲಿ ಟೈಮ್ ಎಷ್ಟಿದೆ, 3 ಇಯರ್ ಇದೆ. ಅಂದರೆ ಫಸ್ಟ್ ಇಯರ್ ನಾನು ಇನ್ವೆಸ್ಟ್ ಮಾಡ್ತೀನಿ, 10 ರೂಪೀಸ್ ಇನ್ವೆಸ್ಟ್ ಮಾಡ್ತೀನಿ, ಅದು 11 ಆಗುತ್ತೆ. ಹೇಗೆ ಅಂದರೆ ನೋಡಿ, 10 ಇದೆ, ಇಲ್ಲಿ +1 ಮೇಲ್ಗಡೆ ಏನಿರುತ್ತೋ ಅದು ಪ್ಲಸ್ ಮಾಡಿ 1. ಫಸ್ಟ್ ವರ್ಷ ಇನ್ವೆಸ್ಟ್ ಮಾಡಿದರೆ 10 ಇದ್ದದ್ದು ಇಂಟ್ರೆಸ್ಟ್ ಎಲ್ಲ ಸೇರಿ 11 ಆಯಿತು. ಸೆಕೆಂಡ್ ಇಯರ್ ಇನ್ವೆಸ್ಟ್ ಮಾಡ್ತೀನಿ, ಸೇಮ್ ಆಗುತ್ತೆ. ಥರ್ಡ್ ಇಯರ್ ಇನ್ವೆಸ್ಟ್ ಮಾಡ್ತೀನಿ, ಸೇಮ್ ಆಗುತ್ತೆ. 3 ಇಯರ್ ಏನಕ್ಕೆ ಹಾಕಿದೆ ಅಂದರೆ 3 ವರ್ಷ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ 3 ಬಾರಿ ಹಾಕಿದೆ. ಪ್ರೀವಿಯಸ್ ವೀಡಿಯೋದಲ್ಲ ನಾನು 2 ಇಯರ್ಸ್ ಸಾಲ್ವ್ ಮಾಡಿದ್ದೆ, 2 ಟೈಮ್ಸ್ ಆಗ್ತಿದ್ದೆ. ಓಕೆ, ಇದಿಷ್ಟ ಆದಮೇಲೆ ಇದೆಲ್ಲ ಮಲ್ಟಿಪ್ಲೈ ಮಾಡಬೇಕು ನಿಮಗೆ. ಸೊ ಕ್ಯೂಬ್ ರೂಟ್ ಕಂಡುಹಿಡಿಯೋದಕ್ಕೆ ನಿಮಗೆ ಗೊತ್ತಿದೆ. ಕ್ಯೂಬ್ ರೂಟ್ ಯಾವ ಥರ ಕಂಡುಹಿಡಿತೀವಿ ಅನ್ನೋದು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಬೋದು ನೀವಲ್ಲಿ. ಆದರೆ ಇದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಕ್ಯೂಬ್ ರೂಟ್ ಹೇಗೆ ಕಂಡುಹಿಡಿಯೋದು ಅಂತ. ನಿಮಗೆ ಕ್ಯೂಬ್ ರೂಟು 1 to 10 ವರೆಗೆ ಗೊತ್ತಿರುತ್ತೆ. ಅವಾಗ ಮಾತ್ರ ನೀವು 23, 24 ಈ ಥರ ಕ್ಯೂಬ್ಸ್ ಇದ್ದರೆ ಆರಾಮಾಗಿ ಕಂಡುಹಿಡಿಬೋದು. ಇಲ್ಲಿ 10 ಕ್ಯೂಬ್ ನಿಮಗೆ ಗೊತ್ತಿದೆ 1000 ಅಂತ ಬಂದೇ ಬರುತ್ತೆ. ಸೊ 11 ಕ್ಯೂಬ್ ಗೊತ್ತಿರುತ್ತೆ. ಅಂದರೆ ಅಪ್ ಟು 20 ವರೆಗೆ ಗೊತ್ತಿದ್ರೆ ಬೇಗ ಸಾಲ್ವ್ ಮಾಡೋದು. 133 ಬರುತ್ತೆ. ನೋಡಿ 1000 ಇದೆ, ಇಲ್ಲಿದೆ. ಸೊ ಇದು ಟೋಟಲ್ ಪ್ರಿನ್ಸಿಪಲ್, ಅಂದರೆ ಇದು ಪ್ರಿನ್ಸಿಪಲ್ನ ನಾವು ಇನ್ವೆಸ್ಟ್ ಮಾಡಿದ್ದು ಟೋಟಲ್ ಪ್ರಿನ್ಸಿಪಲ್ಲು. ಇವೆಲ್ಲ ಯೂನಿಟ್ ವ್ಯಾಲ್ಯೂ ಅಲ್ಲಿ ಇರುತ್ತೆ, ಯಾವುದು ರಿಯಲ್ ವ್ಯಾಲ್ಯೂ ಅಲ್ಲ. ಇವೆಲ್ಲ ಯೂನಿಟ್ಟು ರೆಪ್ರೆಸೆಂಟ್ ಮಾಡುತ್ತೆ ಇಷ್ಟು ಇರ್ಬೋದು ಅಂತ. ಸಾಲ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಫಸ್ಟ್ ಪಾರ್ಟ್ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟು ಇಂಟ್ರೆಸ್ಟ್, ಇನ್ವೆಸ್ಟ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಎಲ್ಲ ಸೇರಿ ಟೋಟಲ್ ಅಮೌಂಟ್ ಇಷ್ಟು ಬಂದಿರುತ್ತೆ ನಮಗೆ. ಸೊ ಇಷ್ಟಿದ್ದು ಇಷ್ಟ ಆಯಿತು ಅಂದರೆ ಇವೆರಡರ ಮಧ್ಯೆ ಬರೋ ಡಿಫ್ರೆನ್ಸೇ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್. ಎಷ್ಟು ಬರುತ್ತೆ ಅಂದರೆ 331 ಬರುತ್ತೆ. ಸೊ 331 ಕಾಂಪೌಂಡ್ ಇಂಟ್ರೆಸ್ಟ್. ಕ್ವಶನಲ್ಲಿ ಏನು ಕೊಟ್ಬಿಟ್ಟಿದ್ದಾನೆ, ಚಕ್ರ ಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಅವನೇ ಕೊಟ್ಬಿಟ್ಟಿದ್ದಾನೆ. ಅಂದರೆ ಈ 331 ಅನ್ನೋ ಯೂನಿಟ್ಟು ಏನು ರೆಪ್ರೆಸೆಂಟ್ ಮಾಡುತ್ತೆ, 9930 ರೆಪ್ರೆಸೆಂಟ್ ಮಾಡುತ್ತೆ. 1 ಅನ್ನೋ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಕ್ವಶನ್ನು. ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 9930 / 331 ಎಷ್ಟಿಂದ ಭಾಗ ಆಗುತ್ತೆ ನೋಡಿ. ಇಲ್ಲಿ ನೋಡಿ 3 ಇದೆ, 9 ಅಂದರೆ ಡಬಲ್ ಇದೆ. ಸೊ 3 ಇಂದ ಹೋಗ್ಬೋದು, ಟ್ರೈ ಮಾಡೋಣ. 3 1 3 3 3 9 3 3 9. ಓಕೆ, ಎಷ್ಟು ಬಂತು ಇಲ್ಲಿ? ಸೊ 3 ಎಷ್ಟಲೇ 3s ಹಾಕೋಣ. 3 1 3 3 3 3 9 3 3 9 30 ಹೋಗುತ್ತೆ. ಸೊ ನೋಡಿ ಇಂಟು 30 ಮಾಡಿದ್ದಾರೆ ನೋಡಿ. 3 1 3 3 3 9 3 3 9 0 0. ಸೊ ನಾವು ದೊಡ್ಡ ಸಂಖ್ಯೆ ಇದೆ ಅಂತ ಹೇಳಿ ಹೆದರೋ ಅವಶ್ಯಕತೆ ಇರಲ್ಲ. ಅಲ್ಲಿ ನೋಡಬೇಕು ಡಬಲ್ ಏನಿದೆ, ಟ್ರಿಬಲ್ ಏನಿದೆ. ಅಂದರೆ ಒಂದು ಯೂನಿಟ್ ವ್ಯಾಲ್ಯೂ 30 ಬಂತು. ಓಕೆ, ನಮ್ಮನ್ನು ಏನು ಕೇಳ್ತಿದ್ದಾನೆ ಇಲ್ಲಿ, ಅಸಲು ಕೇಳ್ತಿದ್ದಾನೆ. ಅಸಲು ಪ್ರಿನ್ಸಿಪಲ್ ಯೂನಿಟ್ ವ್ಯಾಲ್ಯೂ ಎಷ್ಟಿದೆ, ನಾನು ಏನು ಹೇಳಿದ್ದೀನಿ, ಮೇನ್ ಯೂನಿಟ್ ವ್ಯಾಲ್ಯೂ ನೋಡ್ಬೇಕು. 1000 ಇದೆ. 1000 ಇಂಟು 1ರ ವ್ಯಾಲ್ಯೂ ಎಷ್ಟಿದೆ, 30 ಇದೆ. ಈಸ್ ಈಕ್ವಲ್ ಟು 30,000 ಇಸ್ ದ ಆನ್ಸರ್. ಓಕೆ, ಪ್ರೀವಿಯಸ್ ಪಾರ್ಟ್ ಟೈಪ್ 1 ಅಲ್ಲಿ 2 ಇಯರ್ಸ್ ಸೇಮ್ ಡೇಟಾ ಇದೇ ಥರ ಸಾಲ್ವ್ ಮಾಡೋದು. ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ಏನಿರ್ತಿತ್ತು ಅಂದರೆ 2 ಇಯರ್ಸ್ ಇರ್ತಿತ್ತು, ಇಲ್ಲಿ 3 ಇಯರ್ಸ್. ಓಕೆ, ಟ್ರೀ ಮೆಥಡಲ್ಲಿ ಸಾಲ್ವ್ ಮಾಡೋಣ ಈಗ. ಓಕೆ, ಸೆಕೆಂಡ್ ಕ್ವಶನ್ನು ಇಲ್ಲಿ ಟ್ರೀ ಮೆಥಡ್ ಹಾಕೋಣ. ಯಾಕಂದರೆ ಫಸ್ಟ್ ಕ್ವಶನಲ್ಲಿ ನಿಮಗೆ ಅಲ್ಲಿ ನಾರ್ಮಲ್ ಸಕ್ಸಸ್ಸಿವ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದಿತ್ತು. ಇಲ್ಲಿ ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಅಂದರೆ ಸಕ್ಸಸ್ಸಿವ್ ಮೆಥಡಲ್ಲಿ ನಿಮಗೆ ಒಂದು ಲಾಸ್ಟಿಗೆ ಸಾಲ್ವ್ ಮಾಡಿದ್ದಾನೆ ನೋಡಿ. ಒಂದು 1000 ಬಂತು, ಇನ್ನೊಂದು 1331 ಬಂತು. ಇದು ಪ್ರಿನ್ಸಿಪಲ್ ಆಗಿತ್ತು, ಇದು ಅಮೌಂಟ್ ಆಗಿತ್ತು. ಇವೆರಡರ ಮಧ್ಯೆ CI ಸಿಕ್ಕಿತ್ತು. ಸೊ ಪ್ರಿನ್ಸಿಪಲ್ಲು, ಅಮೌಂಟು, CI ಇವು 3ರ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಕೇಳಿದರೆ, ಅಂದರೆ ಕ್ವಶನ್ ಇದ್ರ ಮೇಲೆ ಕೇಳಿದರೆ ಈಸಿ ಆನ್ಸರ್ ಮಾಡ್ಬೋದು. ಅದೇ ನಿಮಗೆ ಈ CI ಮತ್ತು SI ಡಿಫ್ರೆನ್ಸ್ ಕೊಟ್ಟು ಸಾಲ್ವ್ ಮಾಡಿ ಅಂದಾಗ ಅಲ್ಲಿ ಸಕ್ಸಸ್ಸಿವ್ ಮೆಥಡಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಟ್ರೀ ಮೆಥಡೇ ಬೇಕಾಗುತ್ತೆ. ಫಸ್ಟ್ ಕ್ವಶನಿಗೂ ಟ್ರೀ ಮೆಥಡ್ ಹಾಕಿದ್ರೆ ಬರುತ್ತೆ, ನೀವು ಟ್ರೈ ಮಾಡಿ. ಸುಮ್ಮನೆ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಇದರಲ್ಲಿ ಟ್ರೀ ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ ಇವಾಗ. ಓಕೆ, ಎಷ್ಟು ಕೊಟ್ಟಿದ್ದಾನೆ, ನಾನು 15% ಯಾವ ಥರ ಬರಿತೀನಿ ಅಂದರೆ 15% 15 ಇಂಟು 1/100 ಸಾಲ್ವ್ ಮಾಡಿದರೆ 5 3 5 20.
ಸೊ 3/20 ನೋಡಿ. ಇದನ್ನು ತುಂಬ ಬರ್ಲಿಕ್ಕೆ ಟೈಮ್ ಆಗುತ್ತೆ, ಇದನ್ನು ಈಸಿ ಇದೆ ಬರ್ಬಿಡ್ತೀರ, ಅದಕ್ಕೋಸ್ಕರ ಬೆಟರು ಇದು ತಿಳ್ಕೊಂಡ್ರೆ ನೋಡಿ. ಇಲ್ಲಿ 15% ಎಲ್ಲೂ ಇಲ್ಲ, ಜಸ್ಟ್ 5% ವ್ಯಾಲ್ಯೂ ಗೊತ್ತು. 5% ಎಷ್ಟು ಅಂದರೆ 20. ಸೊ 15 ಅಂದರೆ ಇಂಟು 3, 5ನ 3 ಸರಿ ಹಾಕಿದರೆ 15 ಆಗುತ್ತೆ. 3/20 ಈ ಥರ ಬರೀಬೋದು ನೀವು. ಸೊ ಅದಕ್ಕೋಸ್ಕರ ಅದನ್ನು ಚಾರ್ಟ್ ಕಲಿತ್ರೆ ಈಸಿ ಆಗುತ್ತೆ. ಸೊ 15%ನ ಈ ಥರ ಏನು ಬರೆದೆ ನಾನು 3/20 ಅಂತ ಬರೆದಾಯ್ತು. ಓಕೆ, ಈಗ ಸಾಲ್ವ್ ಮಾಡೋಣ. ಫ್ರಾಕ್ಷನಲ್ಲಿ ಕೆಳಗಡೆ ಏನಿರುತ್ತೋ ಅದೇ ಇಂಪಾರ್ಟೆಂಟ್. ಪ್ರೀವಿಯಸ್ಸಲ್ಲಿ ಸಕ್ಸಸ್ಸಿವಲ್ಲಿ ನಾವು ಇದನ್ನು 3 ಸರಿ ಬರೆದಿದ್ವಿ. ಯಾವ ಥರ 20 ಇದ್ದಿದ್ದು +3 23 ಆಗುತ್ತೆ ಫಸ್ಟ್ನೇ ವರ್ಷ, 20 ಇದ್ದಿದ್ದು 23 ಆಗುತ್ತೆ, 20 ಇದ್ದಿದ್ದು 23. ಸರಿ, ಇದೆಲ್ಲ ಕರೆಕ್ಟ್ ಇದೆ. ಆದರೆ ಇಲ್ಲಿ ಡಿಫ್ರೆನ್ಸ್ ಕೇಳಿದಾನೆ. ಇದು ಯಾವುದೋ ಟ್ರೀ ಮೆಥಡಲ್ಲಿ ಸಾಲ್ವ್ ಮಾಡಬೇಕು. ಟ್ರೀ ಮೆಥಡಲ್ಲಿ ನಾವು ಏನು ಮಾಡಬೇಕಂದ್ರೆ ಇದನ್ನು ಕ್ಯೂಬ್ ಮಾಡ್ಬಿಡ್ತೀನಿ ನಾನು ಡೈರೆಕ್ಟಾಗಿ. ಕ್ಯೂಬ್ ಯಾಕೆ ಮಾಡಿದೆ ಅಂದರೆ ಟೈಮ್ ಎಷ್ಟಿದೆ, 3 ಇಯರ್ ಇದೆ. 3 ಇಯರ್ ಇದಕ್ಕೋಸ್ಕರ ಇದು ತೊಗೊಬಂದು ಕ್ಯೂಬ್ ಮಾಡಿದೆ. ಸೊ ಕ್ಯೂಬ್ 20 ಕ್ಯೂಬ್ ಏನಾಗುತ್ತೆ ಅಂದರೆ 8000 ಆಗುತ್ತೆ. 1 2 3 ಅಂದರೆ 2 ಕ್ಯೂಬು 8. ಸೊ ಇಂಟು 3 ಟೈಮ್ಸ್ ಅಂದರೆ 8000. 20 ಕ್ಯೂಬು 8000. ಇದನ್ನು ಟ್ರೀ ಮೆಥಡಲ್ಲಿ ಫಾಲೋ ಮಾಡೋಣ. ಟ್ರೀ ಮೆಥಡಲ್ಲಿ 3 ಇಯರ್ಸ್ ಇಂಟ್ರೆಸ್ಟ್ ತೆಗಿಬೇಕು. ಓಕೆ, 3 ಇಯರ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 3/20. ರೇಟ್ ಆಫ್ ಇಂಟ್ರೆಸ್ಟ್ 15%. 15% ಅಂತ ಬರೆದ್ರು ಒಂದೇ, 3/20 ಅಂತ ಬಂದೆ ಒಂದೇ. 3/20 3/20. ಓಕೆ, 8000ನ ನೀವು ಇಂಟು 3/20 ಅಂತ ಮಾಡಿದರೆ 0 ಗೆಟ್ ಕ್ಯಾನ್ಸಲ್. 2 4 8 200 4 3 12 ಅಂದರೆ 1200. ಫಸ್ಟ್ ಇಯರ್ ಏನು ಬರುತ್ತೋ ಎಲ್ಲ ಸೇಮೇ ಬರುತ್ತೆ. 3/20 ಅಂದರೂ ಅಷ್ಟೇ 1200. ಓಕೆ, ಇಲ್ಲಿ 3 ಇಯರ್ ಹಾಕ್ಬೇಕು ನಮಗೆ. ಇಲ್ಲಿ 1 ಇಯರ್ ಆಯ್ತು ಆಲ್ರೆಡಿ. 3 ಇಯರ್ ಹಾಕ್ಬೇಕಂದ್ರೆ ನೋಡಿ, ಇವಾಗ ಇಲ್ಲಿ ಇದಕ್ಕೆ ಹಾಕ್ಬೇಕಂದ್ರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಕರೆಕ್ಟಾ? ಇಲ್ಲಿ ಬರ್ಬಿಡ್ತೀನಿ ನಿಮಗೆ. ಫಸ್ಟ್ ಇಯರು, ಇದು ಸೆಕೆಂಡ್ ಇಯರು, ಇದು ಸೆಕೆಂಡ್ ಇಯರು, ಇದು ಥರ್ಡ್ ಇಯರ್. ಓಕೆ, ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮಲ್ಲಿ ಎಲ್ಲದು ಸೇಮ್ ಬರುತ್ತೆ. ಸೆಕೆಂಡ್ ಅಂದರೆ ಇದ್ರ ಮೇಲೆ ಇಲ್ಲಿ ಇಂಟ್ರೆಸ್ಟು, ಇದ್ರ ಮೇಲೆ ಇಂಟ್ರೆಸ್ಟು, ಇದ್ರ ಮೇಲೆ ಇಂಟ್ರೆಸ್ಟು. ನೋಡಿ 120ಗೆ 3/20%, 3/20 1200 3/20 ಅಂದರೆ ಸೊ ಕ್ಯಾನ್ಸಲ್ ಮಾಡಿ. 2 4 8 ಸಾರಿ 2 6 12 600. 3 3 ಗೆಟ್ 3 ಅಲ್ಲ, 6 3 18 ಸಾರಿ ಇದು 1200 ಇಂಟು 3/20 ಮಾಡಿ. 0 ಗೆಟ್ ಕ್ಯಾನ್ಸಲ್ಲು. 2 6 12 60 6 3 18 180 ಬಂತು. ಸೊ ಇಲ್ಲಿ ನೋಡಿ, ಈ ಸೆಕೆಂಡ್ ಇಯರ್ಗೆ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳೋದು. ಈಗ ಆಲ್ರೆಡಿ ಇಂಟ್ರೆಸ್ಟ್ ಇದೆ, ಇದ್ರ ಮೇಲೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ. ಎಷ್ಟು 3/20 ಅಂದರೆ 15% ಇಂಟ್ರೆಸ್ಟ್ ಬೀಳುತ್ತೆ. ಇಲ್ಲಿ 180 ಆಯಿತು. ಓಕೆ, ಸೇಮ್ ಇದ್ರ ಮೇಲೆ ಮತ್ತೆ ಥರ್ಡ್ ಇಯರಿಗೆ ಮತ್ತೆ ಏನು ಬೀಳುತ್ತೆ 3/20 ಬೀಳುತ್ತೆ. ಇದು ಮರಿಬಾರ್ದು ನೀವು. ಓಕೆ, 180. ಅರ್ಥ ಆಯ್ತಾ? ಫಸ್ಟ್ ಈ ಇಂಟ್ರೆಸ್ಟ್ ಫಸ್ಟ್ ಇಯರ್ ಬಂದಿರೋ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು ಮತ್ತೆ ಥರ್ಡ್ ಇಯರ್ಗೆ ಸೆಕೆಂಡ್ ಇಯರಿಗೆ ಬೀಳ್ತು, ಮತ್ತೆ ಥರ್ಡ್ ಇಯರ್ಗೂ ಹಾಕಿದ್ವಿ. ಸೊ 180 ಆಯಿತು. ಸೊ ಈ ಸೆಕೆಂಡ್ ಅಮೌಂಟ್ ಇದು ಬಿಟ್ಬಿಡಿ. ಇವಾಗ ಈ ಸೆಕೆಂಡಿಗೆ ಬನ್ನಿ. ಇವಾಗ ಈ ಅಮೌಂಟಿಗೆ ಮತ್ತೆ 3/20 ಅಂದರೆ ಇಲ್ಲಿ ನೆಕ್ಸ್ಟ್ ಇಯರ್ ಬೀಳುತ್ತಲ್ವಾ, ನೆಕ್ಸ್ಟ್ ಇಯರ್ ಬೀಳುತ್ತೆ ಇದ್ರದ್ದು. ಸೊ ಏನು 3/20 ಅಂದರೆ ಸೇಮ್ 180 ರೂಪೀಸ್. ಓಕೆ, ಟೋಟಲ್ 3 ಇಯರ್ ಇದ್ರದ್ದು ಫಿನಿಶ್ ಆಯಿತು. ನೆಕ್ಸ್ಟ್ ನೋಡಿ ಸೆಕೆಂಡ್ ಇಯರ್ಗೆ ಬರ್ತೀನಿ. ಸೆಕೆಂಡ್ ಇಯರಲ್ಲಿ ಇದು ಫಿನಿಶ್ ಆಯಿತು, ಇದು ಬಾಕಿ ಉಳಿತು ನೋಡಿ. ಇದು ನೆಕ್ಸ್ಟ್ ಇಯರಿಗೆ ಇಲ್ಲಿ ಇಂಟ್ರೆಸ್ಟ್ ಬೀಳುತ್ತೆ. ಎಷ್ಟು 3/20 180 ಇಂಟು 3/20 ಅಂದರೆ 2 9 18 0 ಗೆಟ್ ಕ್ಯಾನ್ಸಲ್ಲು 33 27. ಸೊ ಕನ್ಫ್ಯೂಸ್ ಆಗಬೇಡಿ, ಇನ್ನೊಂದ್ಸರಿ ರಬ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. 1 2 3 ಸರಿ ಪ್ರಾಕ್ಟೀಸ್ ಮಾಡಿದರೆ ಇದು ತುಂಬ ಈಸಿ. ಈ ರೀಸನ್ ಏನಂದರೆ ಈ ಟ್ರೀ ಮೆಥಡಲ್ಲಿ ನೀವು ಯಾವುದೇ ರೀತಿ ಕ್ವಶನ್ ಕೇಳಿದ್ರೆ ಈಸಿ ಆನ್ಸರ್ ಮಾಡೋದು. ಅದಕ್ಕೋಸ್ಕರ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದು. ನೋಡಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂದರೆ ಟೋಟಲ್ 8,000 ಇದೆ. 8,000ಕ್ಕೆ 15% ಅಂದರೆ 3/20 ಅಂತ ಹಾಕಿದರೆ ಎಕ್ಸಾಕ್ಟ್ 1200 ಸೇಮ್ ಬಿತ್ತು. ಸೊ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂದರೆ ಫಸ್ಟ್ ಬಂದಿರೋ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಎಷ್ಟು 3/20 ಬರುತ್ತೆ. ಅಂದರೆ ಸೆಕೆಂಡ್ ಇಯರ್ ಅಪ್ಲೈ ಆಗುತ್ತೆ. ಸೆಕೆಂಡ್ ಇಯರ್ ಅಪ್ಲೈ ಬಂದರೆ 180 ರೂಪೀಸ್ ಬಿತ್ತು. ಮತ್ತು ಸೇಮ್ ಥರ್ಡ್ ಇಯರಲ್ಲಿ ಎಷ್ಟಿದೆ 3 ಅದೇ 15% ಅಂದರೆ 180 ರೂಪೀಸ್. ಇದ್ರದ್ದು ಕ್ಲಿಯರ್ ಆಯಿತು, ಇದ್ರದ್ದು ಮುಗಿದೋಯ್ತು. ಈಗ ಇಂಟ್ರೆಸ್ಟ್ ಮುಗೀತು, ಇದ್ರದ್ದು ಲೆಕ್ಕ ಮಾಡೋದೇನಿಲ್ಲ. ಇವು ಎರಡನೇದಕ್ಕೆ ಬರ್ತೀನಿ. ಇದಕ್ಕೆ ಮತ್ತೆ 3/20 ಥರ್ಡ್ ಇಯರಿಗೆ ಬೀಳುತ್ತೆ. ಅಂದರೆ ಸೆಕೆಂಡ್ ಇಯರಿಂದ ಕೌಂಟ್ ಆಗುತ್ತಲ್ಲ, ಇದು 180. ಇದ್ರದ್ದು ಮುಗೀತು, ಇದು ಮುಗೀತು. ಯಾಕಂದರೆ 3 ಇಯರ್ ಅಷ್ಟೇ. ಇನ್ನು ಉಳಿದಿರೋದು 2 ಇಯರ್ ಸೆಕೆಂಡ್ ಇಯರಲ್ಲಿ ಇದು ಉಳಿತು. ಇದಕ್ಕೆ 3/20 ಬೀಳುತ್ತೆ. ಸೊ 27. ಸೊ ನೀವೇನು ಮಾಡೋದಿಲ್ಲ, ಫಸ್ಟ್ ಸೇಮ್ ಇಯರ್ ಹಾಕಿ. ನೆಕ್ಸ್ಟ್ ಇದಕ್ಕೆ ಎಷ್ಟು ಇಂಟ್ರೆಸ್ಟ್ ಇದಕ್ಕೆ ಎಷ್ಟು ಇಲ್ಲಿ ಬಂದಿರುತ್ತೋ ಸೇಮ್ ಇಂಟ್ರೆಸ್ಟು ಎಷ್ಟು ಹಾಕಿರ್ತಾರೋ ಸೇಮ್ ಅದೇ ಕ್ಯಾರಿ ಆಗುತ್ತೆ. ಸೆಕೆಂಡ್ ಇಯರಲ್ಲಿ ಯಾವ್ದು ಇರುತ್ತೋ ಅದು ಕ್ಯಾರಿ ಆಗುತ್ತೆ. 1 2 3 ಸರಿ ಬರ್ದು ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ ನಿಮಗೆ. ಸೊ ನೋಡಿ, ಇವಾಗ ಟೋಟಲ್ SCI SI ನೋಡಿ, ಇಲ್ಲಿ ಏನು ಕ್ವಶನ್ ಕೇಳಿ ಹೇಳ್ಬೋದು. ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ರೆ ಕ್ವಶನ್ನು ನೋಡಿ. ಫಸ್ಟ್ ಇಯರ್ ಏನು ಬೀಳುತ್ತೋ ಅದು ಅದೇ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ, ಅದೇ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ. 1200 ಆ್ಯಡ್ ಮಾಡಿದರೆ ಅದು ಟೋಟಲ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದರೆ ಇದಿಷ್ಟು ಸೇರಿದರೆ ಎಲ್ಲ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ವಿತ್ ಸಿಂಪಲ್ ಇಂಟ್ರೆಸ್ಟ್ ಸೇರಿದರೆ ಕಾಂಪೌಂಡ್ ಇಂಟ್ರೆಸ್ಟ್ ಇದಿಷ್ಟು. ಸಪೋಸ್ ನಿಮಗೆ ಥರ್ಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಹೇಳಿದ್ರೆ ಅಂದರೆ ಇದು ಥರ್ಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ ಇದು. ಇಲ್ಲ ನಾನು ಈ ಸೆಕೆಂಡ್ ಇಯರ್ದಷ್ಟೇ ಹೇಳಿ ಅಂದರೆ ಸೆಕೆಂಡ್ ಇಯರ್ದು.
ಈಗ ನೋಡಿ ಕ್ವಶನ್ ಏನು, ಅದಕ್ಕೆ ಟ್ರೀ ಮೆಥಡಲ್ಲಿ ನಮ್ಗೆ ಯಾವುದೇ ಕ್ವಶನ್ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಎಸ್ ಐ ಟೋಟಲ್ ಈ ಭಾಗ ಇದೆಯಲ್ಲ, ಈ ಭಾಗ ಇದು ಕಾಂಪೌಂಡ್ ಇಂಟ್ರೆಸ್ಟ್, ಇದು ಮೇಲ್ಗಡೆ ಇರೋದು ಸಿಂಪಲ್ ಇಂಟ್ರೆಸ್ಟ್, ಎಲ್ಲ ಇದು ಡಿಫ್ರೆನ್ಸು. ಸೊ ಕನ್ಫ್ಯೂಸ್ ಆಗೋಬೇಡ ನಿಮಗೆ. ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ, 12 ಮೂರಲೆ 36, 36 ಡಬಲ್ 0 3600 ಇದೆ, ಕರೆಕ್ಟಾ? ನೆಕ್ಸ್ಟ್ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಿದೆ, ಇದೆಲ್ಲ ಆಡ್ ಮಾಡಬೇಕು. 3600 ಪ್ಲಸ್ 180, 18 36, 36 360 ಪ್ಲಸ್ 180 ಪ್ಲಸ್ 27, ಇಷ್ಟು ಆ್ಯಡ್ ಮಾಡಿ. ಇಲ್ಲಿ ನೋಡಿ ಇನ್ನೊಂದು ಬರ್ಕೊಂಡೆ, ಇದೆಲ್ಲ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಡ್ ಮಾಡೋಣ. 0 ಅಂದರೆ 7 is 7, 6 8 8 2 10 16 6 1 ಕ್ಯಾರಿ, 6 3 9 9 2 11 1 ಕ್ಯಾರಿ, ಸೊ 4 4 1 6 7. ಇದು ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್. ಓಕೆ, ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್, ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಎಸ್ ಐ. ಸೊ 4 1 6 7 ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟು 3600. ಓಕೆ, ಇದು ಸಿಂಪಲ್ ಇಂಟ್ರೆಸ್ಟ್. ಇವೆರಡು ಡಿಫ್ರೆನ್ಸ್, ಅವ್ನು ಡಿಫ್ರೆನ್ಸ್ ಕೊಟ್ಟಿದ್ದ ಅಂತಾನೆ. ಡಿಫ್ರೆನ್ಸ್ ಏನು, 7ಕ್ಕೆ 7 6ಕ್ಕೆ 6, 11ರಲ್ಲಿ 6 ಕಳೆದ್ರೆ 5 0 0. ಓಕೆ, 567 ಯೂನಿಟ್ ಅನ್ನೋದು ಇವೆರಡರ ಡಿಫ್ರೆನ್ಸು. ಅಂದರೆ ಇವೆಲ್ಲ ಯೂನಿಟ್ ವ್ಯಾಲ್ಯೂ. ನಿಮ್ಗೆ ಏನು ಅನಿಸ್ತಿದೆ ಅಂದರೆ ತುಂಬ ಲೆಂತಿ ಅನಿಸ್ತಿದೆ, ಎಕ್ಸಾಮಲ್ಲಿ 30 ಸೆಕೆಂಡಲ್ಲಿ 1 ಮಿನಿಟಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ನೋಡಿ ನಾನು ಏನು ಮಾಡಿದೆ ಅಂದರೆ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡಿಸಿದೆ, ನಂತರ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಕೂಡಿಸಿ ಮೈನಸ್ ಮಾಡಿದೆ. ಇದು ಲೆಂತಿ ಪ್ರೊಸೆಸ್. ಆ್ಯಕ್ಚುಲಿ ನೀವು ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ರೆ ಇದಿಷ್ಟೇ ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದರೆ ಇದೆಲ್ಲ ಕಾಂಪೌಂಡ್ ಇಂಟ್ರೆಸ್ಟು, ಎಸ್ ಐ ಸಿ ಐ ಡಿಫ್ರೆನ್ಸ್ ಕೇಳಿದರೆ ನೀವು ಎಲ್ಲ ಕೂಡಿಸಿ ಕಳೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದಿಷ್ಟು ಭಾಗನ ಆ್ಯಡ್ ಮಾಡಿದರೆ ಈ ಭಾಗನೇ ಸಿ ಐ ಮೈನಸ್ ಎಸ್ ಐ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಪೀಡ್ ಆಗುತ್ತೆ ನಿಮಗೆ. ಅದು ಇದಿಷ್ಟೇ ಆ್ಯಡ್ ಡೈರೆಕ್ಟಾಗಿ ನೀವು ಎಲ್ಲ ಕೂಡಿಸಿ ಮೈನಸ್ ಮಾಡೋ ಬದಲು ಡೈರೆಕ್ಟ್ ಇದಿಷ್ಟೇ ಆ್ಯಡ್ ಮಾಡಿದರೆ 567 ಬರುತ್ತೆ. ಅಂದರೆ ಇದೆಲ್ಲ ಯೂನಿಟ್ ವ್ಯಾಲ್ಯೂ ಅಲ್ಲಿದೆ. ಸೊ 567 ಅನ್ನೋದು ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. 567 ಈಸ್ ನಥಿಂಗ್ ಬಟ್ ಎಸ್ ಐ ಸಿ ಐ ಡಿಫ್ರೆನ್ಸು, ಅಂದರೆ ಅದರ ವ್ಯಾಲ್ಯೂ ಇದನ್ನು ರೆಪ್ರೆಸೆಂಟ್ ಮಾಡ್ತಿದೆ 68. ಒಂದರ ವ್ಯಾಲ್ಯೂ ಎಷ್ಟು? ಓಕೆ, ಇದನ್ನ ಡಿವೈಡ್ ಬೈ ಮಾಡಿದರೆ 2268 ಡಿವೈಡ್ ಬೈ 567 ಮಾಡಿದರೆ ಡಿವೈಡ್ ಹೇಗೆ ಮಾಡಬೇಕು? ತುಂಬ ದೊಡ್ಡ ನಂಬರ್ ಇದೆ ಅಲ್ವಾ. ಸೊ ಜಸ್ಟ್ 7 ಅಷ್ಟೇ ಕನ್ಸಿಡರ್ ಮಾಡಿ. 7ರ ಮಗ್ಗಿಯಲ್ಲಿ 7ರ ಟೇಬಲ್ಸಲ್ಲಿ 8 ಎಷ್ಟು ಬರುತ್ತೆ? 7 3 24, 7 4 28, 7 4 28 ಬರ್ತಾ ಇದೆ. ಸೊ 4ರಿಂದ ಒಂದ್ಸರಿ ಟ್ರೈ ಮಾಡೋಣ. ಆಕೆಳು 28ಗೆ 8 2 ಕ್ಯಾರಿ, 4 24 2 6 2 ಕ್ಯಾರಿ, 4 20 22 22 68 ಬಂದು ನೋಡಿ 4 ಜಾ ಹೋಗುತ್ತೆ ಇದು. ಸೊ ಒಂದರ ವ್ಯಾಲ್ಯೂ 4. ನಮಗೇನು ಕೇಳ್ತಿದ್ದೆ ನಾನು ಅಸಲು ಪ್ರಿನ್ಸಿಪಲ್ ಎಷ್ಟು ಅಂತ ಕೇಳ್ತಿದ್ದೇನೆ. ಪ್ರಿನ್ಸಿಪಲ್ ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? ಯೂನಿಟ್ ವ್ಯಾಲ್ಯೂ 8000 ಇದೆ. 8000 ಇಂಟು 4, 8 4 32, 32,000 ಈಸ್ ದ ಆನ್ಸರ್. 32,000 ಈಸ್ ದ ಆನ್ಸರ್. ನಿಮಗೆ ತುಂಬ ಲೆಂತ್ ಅನಿಸುತ್ತೆ, 2-3 ನಿಮಿಷ 4 ನಿಮಿಷ ಅನಿಸ್ತಿರ್ಬೋದು. ಆದರೆ ನೆಕ್ಸ್ಟ್ ಮಾಡ್ತಾ 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 ಈಸಿ ಅನಿಸುತ್ತೆ. ನಿಮಗೆ ಅರ್ಥ ಆಗಲಿ ಅಂತ ನಾನು ಇಷ್ಟು ಲೆಂತಿಯಾಗಿ ಹೇಳಿದ್ದು. ಸಿ ಐ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೋಡಿ. ಇದಿಷ್ಟರಲ್ಲಿ ಫಸ್ಟ್ ಲೈನ್ ಏನಿದೆಯೋ ಅದು ಸಿಂಪಲ್ ಇಂಟ್ರೆಸ್ಟು, ಫಸ್ಟ್ ಲೈನ್ ಬಿಟ್ಟು ಕೆಳಗಡೆ ಏನಿದೆಯೋ ಅದು ಸಿ ಐ ಎಸ್ ಐ ಡಿಫ್ರೆನ್ಸು. ಇದೆಲ್ಲ ಕೂಡಿಸಿದ್ರೆ ಸಿ ಐ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಜಸ್ಟ್ ಸಿ ಐ ಎಸ್ ಐ ಇದು ಕೊಟ್ಟಿಲ್ಲ ಅಂದರೆ ಪ್ರೀವಿಯಸಲ್ಲಿ ನಾನು ಸಕ್ಸಸ್ಸಿವ್ ಮೆಥಡ್ಸ್ ಸಾಲ್ವ್ ಮಾಡಿದ್ನಲ್ಲ, 20 ಇದ್ದು 23 ಆಗುತ್ತೆ, 20 ಇದ್ದು 23 ಆಗುತ್ತೆ. ಟೋಟಲಿ ಇದೆಲ್ಲ ಮಲ್ಟಿಪ್ಲೈ ಮಾಡಿ ಡಿಫ್ರೆನ್ಸ್ ತೆಗೆದ್ರೆ ಅಲ್ಲಿ ತುಂಬ ಬೇಗ ಸಿಕ್ಬಿಡುತ್ತೆ. ಇದೆಲ್ಲ ಮೇನ್ಸ್ ಲೆವೆಲಲ್ಲಿ ಕೇಳ್ತಾನೆ ನಿಮಗೆ. ಈ ಥರ ಮೇನ್ಸ್ ಲೆವೆಲ್ ಕೇಳಿದಾಗ ಆಬ್ವಿಯಸ್ಲಿ ನಿಮಗೆ 30 ಸೆಕೆಂಡ್ ತೊಗೊಳಲ್ಲಿ 1 ನಿಮಿಷ ತೊಗೊಂಡುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಈ ಥರ ಇದೆ ಕ್ವಶನ್ನು. ಇಲ್ಲಿ ನೋಡಿ ಸೇಮ್ ಕ್ವಶನ್ ಇದೆ, ಆದರೆ ನೋಡಿ ನಿಮಗೆ ಇಲ್ಲಿ ವಿತಿನ್ 10 to 15 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಏನಿದೆ ಅಂದರೆ ನೋಡಿ 12 ಡಿವೈಡ್ ಬೈ 1/3 ಅಂತಂದರೆ 1/2 ಅಂದರೆ ಮೀನಿಂಗು 12 ಇಂಟು 1 ಡಿವೈಡ್ ಬೈ 2 ಅಂದರೆ 1/8 ಅಂತ ಅಲ್ವಾ. ಇಲ್ಲೇನಿತ್ತು ಅಂದರೆ ನಮಗೆ 3 ಡಿವೈಡ್ ಬೈ 20 ಅಂತ ಬಂತು. 3 ಡಿವೈಡ್ ಬೈ 20 ಅಂತ ಬಂದಾಗ ಫ್ರಾಕ್ಷನ್ ವ್ಯಾಲ್ಯೂ ನಮಗೆ ಡಿಫಿಕಲ್ಟ್ ಆಗುತ್ತೆ. ಈ ಥರ ಸಾಲ್ವ್ ಮಾಡಲೇಬೇಕಾಗುತ್ತೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ 1 ಡಿವೈಡ್ ಬೈ 8 ಅಂದರೆ 1 ಡಿವೈಡ್ ಬೈ ಎ ಫಾರ್ಮೆಟಲ್ಲಿದ್ದರೆ ನಿಮಗೆ ಒಂದು ಫಾರ್ಮುಲಾ ಹೇಳ್ಕೊಟ್ಬಿಡ್ತೀನಿ. ಅದು ಹಾಕಿದರೆ 10 to 15 ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ ಕ್ವಶನ್ ತೊಗೊಂಡಿದ್ದೀನಿ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಏನಾದರೂ 1 ಡಿವೈಡ್ ಬೈ ಎ ಫಾರ್ಮೆಟಲ್ಲಿ ಬಂತು ಅಂದರೆ, ಸೊ ಪ್ರೀವಿಯಸ್ ಒನ್ನಲ್ಲಿ ಏನು ಬಂದಿದೆ ಅಂದರೆ 3 ಡಿವೈಡ್ ಬೈ 20 ಬಂದಿದೆ. ಆದರೆ ಇಲ್ಲಿ 1 ಡಿವೈಡ್ ಬೈ 8 ಅಂದರೆ 1 ಡಿವೈಡ್ ಬೈ ಎ ಫಾರ್ಮೆಟಲ್ಲಿ ಬಂದರೆ ಅದಕ್ಕೊಂದ್ಸರಿ ಬರ್ಬಿಡ್ತೀನಿ ಟೇಬಲು. ನೆಕ್ಸ್ಟ್ ಫಾರ್ಮುಲಾ ಹಾಕ್ಕೊಟ್ಬಿಡ್ತೀನಿ, ಈಸಿ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಪ್ರೀವಿಯಸ್ ಒನ್ನಲ್ಲಿ ಎ ಇದ್ದದನ್ನ ಏನು ಮಾಡಿದ್ದೆ ನಿಮಗೆ, ಇಲ್ಲಿ 20 ಇದ್ದಿದ್ದನ್ನ 20 ಕ್ಯೂಬ್ ಮಾಡಿದ್ದೆ, 20 ಕ್ಯೂಬ್ ಮಾಡಿದ್ದೀನಿ ನೋಡಿ. ಅದೇ ರೀತಿ ಎ ಇದ್ದದ್ದು ಎ ಕ್ಯೂಬು. ನೆಕ್ಸ್ಟು 1 ಡಿವೈಡ್ ಬೈ ಎ 1 ಡಿವೈಡ್ ಬೈ ಇಷ್ಟು ಡಿವೈಡ್ ಬೈ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಿದ್ದಾಗ ಎ ಸ್ಕ್ವೇರ್ ಆಗುತ್ತೆ. ಈ ಎ ಸ್ಕ್ವೇರಿಗೆ ಮತ್ತೆ 1 ಡಿವೈಡ್ ಬೈ ಎ ಮಾಡಿದರೆ ಇದು ಎ ಆಗುತ್ತೆ. ಮತ್ತು ಈ ಎ ಸ್ಕ್ವೇರಿಗೆ 1 ಡಿವೈಡ್ ಬೈ ಎ ಮಾಡಿದರೆ ಎ ಆಗುತ್ತೆ. ಈ ಎನ 1 ಡಿವೈಡ್ ಬೈ ಎ ಮಾಡಿದರೆ ಮತ್ತೆ 1 ಡಿವೈಡ್ ಬೈ ಎ ಮಾಡಿದರೆ 1 ಬರುತ್ತೆ. ಸೊ ಇದಿಷ್ಟು ಪ್ರಾಪರು. ಸೊ ನಿಮ್ಗೆ ಏನು ಹೇಳಿದೆ ನಾನು, ಇದಿಷ್ಟು ಆ್ಯಡ್ ಮಾಡಿದರೆ ಫಸ್ಟ್ ಇಯರ್ ಏನು ಬರುತ್ತೋ ಅದೆಲ್ಲ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದರೆ 1 2 3 3a ಸ್ಕ್ವೇರ್
ಅನ್ನೋದೇ ಸಿಂಪಲ್ ಇಂಟ್ರೆಸ್ಟು. ಇದೇನಂತ ಹೇಳಿದ್ದೀನಿ ಪ್ರೀವಿಯಸ್ಸಲ್ಲಿ, ಇದಿಷ್ಟು ಭಾಗ ನಾನು ಸಿ ಐ ಮೈನಸ್ ಎಸ್ ಐ, ಸಿ ಐ ಮೈನಸ್ ಎಸ್ ಐ ಕೆಳಗಿನ ಪಾರ್ಟು ಅಂದರೆ 1 2 3 1 ಇದಲ್ಲ ಸಾರಿ 1 2 3 3a ಪ್ಲಸ್ 1 ಓಕೆ 3a 3a ಇದೆ ಪ್ಲಸ್ 1 ಇದು ಫಾರ್ಮುಲಾ. ನೆಕ್ಸ್ಟು ಸಿ ಐ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು, ಇದಿಷ್ಟು ಬರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಕರೆಕ್ಟಾ. 1 2 3 ಎ ಸ್ಕ್ವೇರ್ ಎಷ್ಟಿದೆ 3 ಏನವು ಎ ಸ್ಕ್ವೇರ್ ಅನ್ನೋ 3 ಇದಾವೆ ಪ್ಲಸ್ ಎ ನಾವು ಎಷ್ಟಿದೆ 1 2 3 ಇದೆ 3a ಪ್ಲಸ್ 1 ಇದು ಫಾರ್ಮುಲಾ ಎಸ್ ಐ ಸಿ ಐ ಮೈನಸ್ ಎಸ್ ಐ ಫಾರ್ಮುಲಾ ಈಗ ಸಿಕ್ಬಿಡ್ತು ನೋಡಿ. ಈ ಫಾರ್ಮುಲಾ ನೀವು ನೆನ್ಪಿಟ್ಕೊಬಿಟ್ರೆ ಇದೆಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ನೋಡಿ ಏನು ಕೊಟ್ಟಿದ್ದಾನೆ ಅಂದರೆ ಸಿ ಐ ಎಸ್ ಐ ಮೈನಸ್ ಎಷ್ಟು ಕೊಟ್ಟಿದ್ದಾನೆ 25 ಇದೆ. ಇಲ್ಲೇನು ಕೊಟ್ಟಿದ್ದಾನೆ 12 × 1/2 ಅಂದರೆ 1/8. ಸೊ ನಿಮಗೆ ಗೊತ್ತಿದೆ ಎ ಕ್ಯೂಬ್ ಅಂದರೆ ಎ ಕ್ಯೂಬ್ ಅಂದರೆ ಎ ಕ್ಯೂಬ್ 8 ಕ್ಯೂಬ್ ಏನಾಗುತ್ತೆ 512 ಇಸ್ ಅ ಪ್ರಿನ್ಸಿಪಲ್ ಅಮೌಂಟ್. ಇಲ್ಲೇನು ಕೊಟ್ಬಿಟ್ಟಿದ್ದಾನೆ ಎಸ್ ಸಿ ಐ ಎಸ್ ಐ ಕೊಟ್ಟಿದ್ದಾನೆ. ಸಿ ಐ ಎಸ್ ಐ ಏನಿದೆ 3a ಪ್ಲಸ್ 1 ಅಂತ ಫಾರ್ಮುಲಾ ಇದೆ. 3 × a ಅಂದರೆ 8 ಪ್ಲಸ್ 1 8 24 ಪ್ಲಸ್ 1 ಈಸ್ ಈಕ್ವಲ್ ಟು 25. 25 ಅನ್ನೋ ಯೂನಿಟ್ಟು ಏನು ರೆಪ್ರೆಸೆಂಟ್ ಮಾಡ್ತಿದೆ ನಮಗೆ, 25 ಅನ್ನೋ ಯೂನಿಟ್ಟು 25 ರೆಪ್ರೆಸೆಂಟ್ ಮಾಡ್ತಿದೆ. ಅಂದರೆ ಒಂದರ ವ್ಯಾಲ್ಯೂ ಎಷ್ಟು, ಇದು ಕೆಳಗಡೆ ಬಂದಾಗ ಒಂದೇ ಆಗುತ್ತೆ, ಒಂದರ ವ್ಯಾಲ್ಯೂ 1. ನೆಕ್ಸ್ಟ್ ಅವನಿಗೆ ಕೇಳ್ತೇನೆ ಅಸಲು ಕೇಳ್ತೇನೆ, ಅಸಲು ಎಷ್ಟಿದೆ ಪಿ ಈಸ್ ಈಕ್ವಲ್ ಟು 512 ಇಸ್ ದ ಆನ್ಸರ್. ಇದು ಶಾರ್ಟ್ಕಟ್ ಮೆಥಡ್. ದಿಸ್ ಈಸ್ ಎಲ್ಲಿ ಇದು ಏನು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ವೆನ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 1/a ಫಾರ್ಮೆಟಲ್ಲಿ ಇದ್ದಾಗ ಮಾತ್ರ. ಈ ಥರ ಇದ್ದಾಗ ಅಲ್ಲ. ಈ ಥರ ಇದ್ದಾಗ ನೀವು ಟ್ರೀ ಮೆಥಡ್ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಟ್ರೀ ಮೆಥಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರ ನಂತರ ಈ ಮೆಥಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೆಲ್ಲ ಬರೀ ಅವಶ್ಯಕತೆ ಇಲ್ಲ. ಯಾವಾಗ 1/a ಫಾರ್ಮೆಟಲ್ಲಿ ಈ ಬಡ್ಡಿ ಬರಬೇಕು ರೇಟ್ ಆಫ್ ಇಂಟ್ರೆಸ್ಟ್, ಅವಾಗ ನೀವು ಈ ಫಾರ್ಮುಲಾ ನೆನ್ಪಿಟ್ಕೊಬಿಟ್ರೆ 10 to 15 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ 6 × 2/3. ಇಲ್ಲಿ ನೋಡಿ 6 × 2/3 ಏನಿದೆ 1/6 ಕರೆಕ್ಟಾ. ಸೊ 1/a ಫಾರ್ಮೆಟಲ್ಲಿದೆ. ಈ ಫಾರ್ಮುಲಾ ನೆನಪಿದ್ರೆ ಸಾಕು. ಏನು ಕೇಳ್ತಾ ಇದ್ದಾನೆ ಇಲ್ಲಿ 1/6 ಬರುತ್ತೆ. ಇದು 6 ಅಂದರೆ ಎ. ಚಕ್ರ ಬಡ್ಡಿ ಅವನು ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಪ್ರೀವಿಯಸ್. ಈ ಫಾರ್ಮುಲಾ ಹಾಕಿ ಇಲ್ಲಿ ಸಾಲ್ವ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಇದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ನು. ಸೊ ಇದು ಕೂಡ ಸೇಮ್ ಕ್ವಶನ್ನು, 3 ವರ್ಷ ಕೊಟ್ಟಿದ್ದಾನೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನೆ 490 ಕೊಟ್ಟಿದ್ದಾನೆ. ಸಿ ಐ ಎಸ್ ಐ ಡಿಫ್ರೆನ್ಸ್ ಫಾರ್ಮುಲಾ ಏನು 3a + 1. 3a + 1 ಹಾಕಿ. 3a + 1 ಅಂತಂದರೆ 3a + 1 16 ಅಂದರೆ 1/6 ಬರುತ್ತೆ. 6 ಅಂದರೆ 6 6 3 18 + 19 19 ರೆಪ್ರೆಸೆಂಟ್ಸ್ 490. ಒಂದರ ಯೂನಿಟ್ ಎಷ್ಟು, ಒಂದರ ಯೂನಿಟ್ ಸಮಥಿಂಗ್ ಏನೋ ಬರುತ್ತೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅವನಿಗೆ ಕೇಳ್ತಿದ್ದಾನೆ ಅಸಲು ಕೇಳ್ತಾನೆ. ಅಸಲು ಅಂದರೆ 1/a. ಅಂದರೆ a ಕ್ಯೂಬ್. 6 ಕ್ಯೂಬ್ ಅಂದರೆ ಎಷ್ಟು ಬರುತ್ತೆ, 6 ಕ್ಯೂಬ್ ಅಂದರೆ ಎಷ್ಟು ವ್ಯಾಲ್ಯೂ 612ನಾ. 6 × 6 × 6 ಓಕೆ 36 × 6 6 36 3 3 3 9 3 9 3 12. ಸೊ ಎಷ್ಟು ಸಾರಿ 216. ಇದು 1 to 10 ವರೆಗೆ ಗೊತ್ತಿರುತ್ತೆ ನಿಮಗೆ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ 216 ಇಂಟು ಈ ಯೂನಿಟ್ ಮಾಡಿದರೆ ನಿಮಗೆ ಟೋಟಲ್ಲು ವ್ಯಾಲ್ಯೂ ಸಿಗುತ್ತೆ. ಓಕೆ, ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಅದು ಸೆಕೆಂಡ್ ಒನ್ನು ತುಂಬ ಟೈಮ್ ತೊಗೊಳ್ತು. ಸೊ ನೆಕ್ಸ್ಟ್ ಇವೆಲ್ಲ ಈಸಿ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ನು. ಇಲ್ಲಿ ಎಕ್ಸಾಕ್ಟ್ 3 ಇಯರ್ಸ್ ಕೊಟ್ಟಿಲ್ಲ, 2 ವರ್ಷ 73 ದಿನ ಕೊಟ್ಟಿದ್ದಾನೆ. 2 ವರ್ಷ 73 ದಿನ. ಇದು ಟೈಪ್ ಒನ್ನಲ್ಲಿ ನಿಮಗೆ ಹೇಳಿದ್ದೀನಿ. ಸಪೋಸ್ 2 ವರ್ಷ 6 ತಿಂಗಳು ಕೊಟ್ಟರೆ, 2 ವರ್ಷ 8 ತಿಂಗಳು ಕೊಟ್ಟರೆ, 2 ವರ್ಷ 9 ತಿಂಗಳು ಕೊಟ್ಟರೆ 3 ವರ್ಷ ಅಂತಲೇ ಕನ್ಸಿಡರ್ ಮಾಡಬೇಕು. 1 ವರ್ಷ 1 ತಿಂಗಳು ಅಂತ ಕೊಟ್ಟರು 1 ವರ್ಷ 2 ವರ್ಷ ಅಂತಲೇ ಕನ್ಸಿಡರ್ ಮಾಡಬೇಕು. ಟೋಟಲ್ ಕನ್ಸಿಡರ್ ಮಾಡಿ ಮೈನಸ್ ಮಾಡಬೇಕು. ಇಲ್ಲಿ ಟ್ರೀ ಮೆಥಡ್ ಅಪ್ಲೈ ಮಾಡಲೇಬೇಕಾಗುತ್ತೆ ನೀವು. ಇಲ್ಲಿ ಯಾವುದೇ ಶಾರ್ಟ್ ಕಟ್ ಇಲ್ಲ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ನೀವು ಟ್ರೀ ಫಸ್ಟ್ ಮೆಥಡ್ ಕಲೀರಿ. ನಿಮ್ಮ ಪ್ರಿಲಿಮ್ಸಲ್ಲಿ ಫಾರ್ಮುಲಾ ಹಾಕಿ ಮಾಡೋದು ಸಿಗುತ್ತೆ. ಮೇನ್ಸಲ್ಲಿ ಮಾತ್ರ ಈ ಥರ ಕ್ವಶನ್ ನೀವು ಫೇಸ್ ಮಾಡಲೇಬೇಕಾಗುತ್ತೆ. 16 × 2/3% ಅಂದರೆ 1/6. ನಾನು ಏನು ಮಾಡ್ತೀನಿ, ಇದನ್ನು 10 ಎಷ್ಟಿದೆ 3 ಇದೆ, ಅದಕ್ಕೋಸ್ಕರ ಕ್ಯೂಬ್ ಮಾಡ್ತೀನಿ. ಕ್ಯೂಬ್ ಅಂದರೆ ಎಷ್ಟು ಬಂತು 216 ಬಂತು ಕರೆಕ್ಟಾ. 1 2 3 ವರ್ಷಕ್ಕೆ ಡಿವೈಡ್ ಮಾಡ್ತೀನಿ. ಎಷ್ಟಿದೆ ಪರ್ಸೆಂಟೇಜು 1/6. 16 × 2/3 ಅಂದರೆ 1/6. 1/6 ಅಂತಂದರೆ ಆಬ್ವಿಯಸ್ಲಿ 36 ಬರುತ್ತೆ. ನೆಕ್ಸ್ಟ್ ಇದನ್ನು ನಾನು 1/6 ಮಾಡಿದರೆ 6 36 6 36 ಬರುತ್ತೆ. ಇದ್ರದ್ದಾಯಿತು. ಇದಾದಮೇಲೆ ಇದು 1/6 ಮಾಡಿದರೆ 6 36 ಬರುತ್ತೆ. ಇದ್ರದ್ದು ಮಾಡಿದರೆ 1 ಬರುತ್ತೆ. ನಾನು ಇಷ್ಟು ಸ್ಪೀಡಾಗಿ ಬರೆದ್ಬಿಟ್ಟೆ ನಾನು. ಈಸಿ ಇದು. ಪ್ರಾಕ್ಟೀಸ್ ಮಾಡಿದರೆ ಅಲ್ಲಿ ಏನಾಯಿತು, ನಿಮಗೆ ತುಂಬ ಟೈಮ್ ಕನ್ಸ್ಯೂಮ್ ಅನಿಸುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಇಲ್ಲ. ನೀವು 1-2 ಸರಿ ಪ್ರಾಕ್ಟೀಸ್ ಮಾಡಿದರೆ ಫಟಾಫಟ್ ಬರೆದ್ಬಿಡ್ತೀರಾ. ಇವಾಗ ಏನು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನೋಡಿ ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಯೂನಿಟ್ ವ್ಯಾಲ್ಯೂ ಇದೆಲ್ಲ ಯೂನಿಟ್ ವ್ಯಾಲ್ಯೂ ಅಲ್ಲಿ ಯೂನಿಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ 21,600 ಇದೆ. ಓಕೆ, ಇದು ರೆಪ್ರೆಸೆಂಟ್ ಮಾಡುತ್ತೆ ಒಂದು ಎಷ್ಟು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಆಮೇಲೆ ಸಾಲ್ವ್ ಮಾಡೋಣ. 21,216 ಅಂದರೆ 2 1 ಹೋದರೆ 1 100. ಸೊ 1 ವ್ಯಾಲ್ಯೂ ರೆಪ್ರೆಸೆಂಟ್ 100 ರೂಪೀಸ್. ಇದು ಹಾಗೆ ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನು ಕೇಳ್ತಿದ್ದಾನೆ ಅಂದರೆ ಅವನು ಚಕ್ರ ಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಿದ್ದಾನೆ. ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಇದೆಲ್ಲ ಆ್ಯಡ್ ಮಾಡಿದರೆ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಕರೆಕ್ಟಾ. ಆದರೆ ಇಲ್ಲಿ ನೋಡಿ 2 ವರ್ಷ 73 ದಿನ ಅಷ್ಟೇ ಕೊಟ್ಟಿದ್ದಾನೆ. ನಾವೇನು ಮಾಡಿದ್ದೀವಿ ಇಲ್ಲಿ 3 ವರ್ಷ ತೊಗೊಂಡಿದ್ದೀವಿ.
ಸೊ ಅದಕ್ಕೋಸ್ಕರ ಏನು, 3ನೇ ವರ್ಷ ಥರ್ಡ್ ಇಯರ್ ನಾವು 2 ವರ್ಷ ಕಂಪ್ಲೀಟ್ ಆಯಿತು, 3ನೇ ವರ್ಷದಲ್ಲಿ ಬರೀ 73 ದಿನ ಅಷ್ಟೇ ಕನ್ಸಿಡರ್ ಆಗಬೇಕು. ಟೋಟಲ್ಲು ಎಷ್ಟು ಬಂದಿದೆ ನಮಗೆ 3ನೇ ವರ್ಷದಲ್ಲಿ? 6 3 18, ಒಂದು 19, ಒಂದು ಕ್ಯಾರಿ, 3 1 4, ಟೋಟಲ್ 49 ಯೂನಿಟ್ ವ್ಯಾಲ್ಯೂ ಅಲ್ಲ, ಯೂನಿಟ್ ಅಷ್ಟು ಬಡ್ಡಿ ಬಂದಿದೆ ಕಾಂಪೌಂಡ್ ಇಂಟ್ರೆಸ್ಟ್. ಅದು ಏನು ಯಾವಾಗ ಬಂದಿದೆ ಅಂದರೆ ಕಂಪ್ಲೀಟ್ ಒಂದು ವರ್ಷಕ್ಕೆ ಬಂದಿದೆ. ಸೊ 49 ಯೂನಿಟು ಎಕ್ಸಾಕ್ಟು 365 ಒಂದು ವರ್ಷಕ್ಕೆ ಬಂದಿದೆ. ಆದರೆ ನಮಗೆ ಬೇಕಾಗಿರೋದು 73 ಮಾತ್ರ. ಓಕೆ, ಇದನ್ನು ನಾವು ಪ್ರೀವಿಯಸ್ ಒನ್ನಲ್ಲಿ ಕೂಡ ಹೇಳಿದ್ದೀನಿ. ಮಂತ್ ಬಂದರೆ ಏನು ಮಾಡಿ, ಸಪೋಸ್ ಮಂತ್ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲಿ ಮಂತ್ ಬಂತಂದರೆ 49 ಯೂನಿಟ್ ಅಷ್ಟು ಇಂಟ್ರೆಸ್ಟ್ 3ನೇ ವರ್ಷಕ್ಕೆ ಬಂದರೆ ವರ್ಷದ ವ್ಯಾಲ್ಯೂ ಅಂದರೆ ಸಪೋಸ್ 6 ತಿಂಗಳು, 2 ವರ್ಷ 6 ತಿಂಗಳು, 2 ವರ್ಷ 8 ತಿಂಗಳು ಕೊಟ್ಟಾಗ ಟೋಟಲ್ ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಒಂದು ವರ್ಷಕ್ಕೆ ತಿಂಗಳಲ್ಲಿ 12 ತಿಂಗಳಲ್ಲಿ ಎಷ್ಟು ಬಡ್ಡಿ ಬಂದಿದೆ ಇಂಟು ನಮಗೆ ಎಷ್ಟು ಕ್ವಶನಲ್ಲಿ 3 ತಿಂಗಳು ಕೊಟ್ಟರೆ ಅಥವಾ 4 ತಿಂಗಳು ಕೊಟ್ಟರೆ 5 ತಿಂಗಳು ಕೊಟ್ಟರೆ ಎಷ್ಟು, ಇದು ಈ ಥರ ಮಾಡೋದು. ಓಕೆ, ಇಲ್ಲಿ ದಿನಗಳನ್ನು ಕೊಟ್ಟಿದ್ದಾನೆ, ಒಂದು ವರ್ಷಕ್ಕೆ 365 ದಿನಗಳು ಇಂಟು 73 ದಿನದ ಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ ನಿಮಗೆ ಬರೋದು ಈಸ್ ಈಕ್ವಲ್ ಟು, ಸೊ ಇದು 9ರಲ್ಲಿ 5 ನೋಡೋಣ, ಫಸ್ಟ್ 3ರಲ್ಲಿ ನೋಡೋಣ. 3 5 15 ಬರುತ್ತೆ, 5 ಕ್ಯಾಲ್ಕುಲೇಟ್ ಮಾಡೋಣ. 5 3 15 ಹೋಗುತ್ತೆ, 5 7 35, ಒಂದು 30 ಹೋಗುತ್ತೆ ನೋಡಿ. ಸೊ 5 ಆಗುತ್ತೆ. 5ರಿಂದ ಮಾಡಿದರೆ 5 9 45, 45 4 ಉಳಿತು, 5 5 9 45 30 ಉಳಿತಲ್ವಾ, 45 3, 5 6 30, 8 40, ಸಾರಿ 45 4 ಉಳಿತು, 5 8 40 ಈಸ್ ಈಕ್ವಲ್ ಟು 9.8. 9.8 ಯೂನಿಟ್ ಅಂದರೆ 3ನೇ ವರ್ಷದಲ್ಲಿ 73 ದಿನಕ್ಕೆ ಬಂದಿರೋ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ಕಾಂಪೌಂಡ್ ಇಂಟ್ರೆಸ್ಟು 9.98 ಯೂನಿಟ್ ಅಷ್ಟೇ ಬಂದಿರೋದು. ಸೊ ನಮ್ಮ ಹತ್ರ ಇಲ್ಲಿ ಎಷ್ಟಿದೆ? ಓಕೆ, ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ನೋಡೋಣ. ಟೋಟಲ್ ಅವು ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ತಿರೋದು, ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಕ್ವಶನ್ ಮಾಡ್ತಿದ್ದಾನೆ. 36 ಇದೆಲ್ಲ ಆ್ಯಡ್ ಮಾಡಬೇಕು, ಇದೆಲ್ಲ ಆ್ಯಡ್ ಮಾಡಬಾರ್ದು, ಇದಿಷ್ಟೇ ಆ್ಯಡ್ ಮಾಡಿ ಪ್ಲಸ್ 3ನೇ ವರ್ಷಕ್ಕೆ 9.8 ಅಷ್ಟೇ ಆ್ಯಡ್ ಮಾಡಬೇಕು. 36 ಪ್ಲಸ್ 6 ಇದಿಷ್ಟೇ, 1 2 ವರ್ಷದ್ದು. 3ನೇ ವರ್ಷದ್ದು 9.8. ಸೊ 8 6 3 18 18 9 18 2 27 7 2 ಕ್ಯಾರಿ 3 3 6 2 8 87.8 87.8 ಅಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿದೆ. ಇಂಟು ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟಿದೆ? 100 ಇದೆ. ಲಾಸ್ಟ್ ಇಂಟು ಮಾಡಲೇಬೇಕಲ್ವಾ, ಇದೆಲ್ಲ ಯೂನಿಟ್ ವ್ಯಾಲ್ಯೂ ಇದೆ. ನಾವು ಡಿಜಿಟಿ ಕನ್ವರ್ಟ್ ಮಾಡಬೇಕಾದ್ರೆ 100 ಮಾಡಿ, 100 ಅಂದರೆ 1 0 ಕ್ಯಾನ್ಸಲ್ ಆಯಿತು, 1 0 ಆ್ಯಡ್ ಆಯಿತು, 8780 ಇಸ್ ದ ಆನ್ಸರ್. ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಸ್ವಲ್ಪ ಲೆಂತ್ ಅನಿಸ್ತಿದೆ, ಹೇಳೋದೆಲ್ಲ ಒಂಥರ ಕನ್ಫ್ಯೂಸ್ ಆಗ್ತಿರ್ಬೋದು ನಿಮಗೆ. ಒಂದು 2 3 ಸರಿ ನೋಡಿದ್ರೆ ಈಸಿ ಅನ್ಸುತ್ತೆ. ಫಸ್ಟ್ ನೀವು ಇದನ್ನು ಕರೆಕ್ಟಾಗಿ ಕಲಿತ್ರೆ ನೆಕ್ಸ್ಟ್ ನೀವು ಯಾವ ಕ್ವಶನ್ ಕೊಟ್ಟರು ಈಸಿ ಆನ್ಸರ್ ಮಾಡೋದು. ಆ ಕಾರಣಕ್ಕೆ ನಾನು ತುಂಬ ಸ್ಲೋ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಅಸಲು 40,000 ಇದೆ, ವಾರ್ಷಿಕ ಬಡ್ಡಿ 20% ಇದೆ, ಕಾಲ 1 ವರ್ಷ 6 ತಿಂಗಳು, ಅರ್ಧ ವಾರ್ಷಿಕವಾಗಿ. ಪ್ರೀವಿಯಸ್ ಕ್ವಶನ್ ಏನಿದೆ ನೋಡಿ, ಸೊ 1 ವರ್ಷ 2 ವರ್ಷ 73 ದಿನ ಆ ಥರ ಕ್ಯಾಲ್ಕುಲೇಟ್ ಮಾಡೋಕೆ ಹೋದರೆ ನೀವು ಇಲ್ಲಿಗೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಆಗ್ತಿದೆ ಅಂದರೆ, ಇಂಟ್ರೆಸ್ಟ್ ಬಡ್ಡಿ ನಿಮಗೆ 1 ವರ್ಷಕ್ಕೆ ಕ್ಯಾಲ್ಕುಲೇಟ್ ಕಂಪ್ಲೀಟ್ 12 ತಿಂಗಳಾದಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದ್ರ ಮೇಲೆ ಮತ್ತೆ ಇಂಟ್ರೆಸ್ಟ್ ಬರುತ್ತೆ, ಅದ್ರ ಮೇಲೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ. ಆದರೆ ಇಲ್ಲಿ ನೋಡಿ ಅರ್ಧ ವಾರ್ಷಿಕವಾಗಿ ಹಾಫ್ ಇಯರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಿದೆ. ಕ್ಯಾಲ್ಕುಲೇಟೆಡ್ ಕಾಂಪೌಂಡ್ ಇಂಟ್ರೆಸ್ಟ್ ವೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಕಂಪ್ಲೀಟ್ ಹಾಫ್ ಇಯರ್ಲಿ, ಅಂದರೆ 6 ತಿಂಗಳು ಒಂದ್ಸರಿ ಬೀಳ್ತಿದೆ. ಟೋಟಲ್ ಮಾತ್ರ ಟೈಮ್ ಎಷ್ಟಿದೆ? ಟೈಮ್ ಎಷ್ಟು ಕೊಟ್ಟಿದ್ದೇನೆ? 1 ವರ್ಷ 1 ಇಯರ್ 6 ಮಂತ್. ಸೊ 1 ಇಯರ್ 6 ಮಂತ್ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ಬೇಕಂದ್ರೆ ಇಯರ್ಲಿ ಬಿದ್ದಾಗ, ಅಂದರೆ ಇಯರ್ಲಿ ಕನ್ಸಿಡರ್ ಆದಾಗ 1 ಇಯರು ಮತ್ತು 6 ಆಯಿತು. ಆಮೇಲೆ ಲಾಸ್ಟಿಗೆ ನಾವು ಟೋಟಲ್ ಎಷ್ಟು ಇಂಟ್ರೆಸ್ಟ್ ಬಂದಿರುತ್ತೆ ಡಿವೈಡ್ 12 ತಿಂಗಳು ಇಂಟು 6 ತಿಂಗಳು ಎಷ್ಟಾಗುತ್ತೆ ಅದು ಸಪ್ರೇಟು. ಆದರೆ ಇಲ್ಲಿ ಹಾಫ್ ಇಯರ್ಲಿ ಕ್ಯಾಲ್ಕುಲೇಟ್ ಆಗಬೇಕಂದ್ರೆ ಎಷ್ಟು ಹಾಫ್ ಇಯರ್ ಬರ್ತವೆ ಇದಿಷ್ಟರಲ್ಲಿ? 1 ವರ್ಷ 6 ತಿಂಗಳಲ್ಲಿ ಎಷ್ಟು ಹಾಫ್ ಇಯರ್ ಬರ್ತವೆ? ಹಾಫ್ ಇಯರ್ ಇಸ್ ನಥಿಂಗ್ ಬಟ್ 6 ಮಂತ್. 6 ಮಂತ್ ಅಂದರೆ ಇಲ್ಲಿ 3 ಹಾಫ್ ಇಯರ್ ಬರ್ತವೆ. 3 ಹಾಫ್ ಇಯರ್ ಬರ್ತವೆ ಅಂದರೆ 3. ಸಪೋಸ್ 3 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಅನ್ನೋದು ಒಂದೇ ಅರ್ಥ. 1 ವರ್ಷ 6 ತಿಂಗಳು ಆದರೆ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಬೀಳುತ್ತೆ, ಎರಡು ಒಂದೇ ಅರ್ಥ. ಇದು 3 ವರ್ಷ ಆದಂಗೆ ಆಯ್ತು. ಆದರೆ 3 ವರ್ಷ ಅಲ್ಲ, 3 ಹಾಫ್ ಇಯರ್ ಬರುತ್ತೆ. 6 ಮಂತ್ 6 ಮಂತ್ 6 ಮಂತ್ ಅಂದರೆ 1 ವರ್ಷ 6 ತಿಂಗಳಿಗೆ. ಓಕೆ, ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 20% ಇದೆ. ನೀವು 20% ಡೈರೆಕ್ಟ್ ಆಗಿಬಿಡ್ತೀರ. 20% ಡೈರೆಕ್ಟ್ ಆಗಬಾರ್ದು. ಇದು ವಾರ್ಷಿಕ ಬಡ್ಡಿ. ವಾರ್ಷಿಕ ಅಂದರೆ ಇಯರ್ಲಿ ಬರ್ತಿದೆ, ಅಂದರೆ ಇಲ್ಲಿ ಹಾಫ್ ಇಯರ್ಲಿ ಕ್ಯಾಲ್ಕುಲೇಟ್ ಆಗ್ತಿದೆ. ಕ್ಯಾಲ್ಕುಲೇಟ್ ಆಗ್ತಿರೋದು ಹಾಫ್ ಇಯರ್ಲಿ, ಆದರೆ ಅವ್ನು ಕೊಟ್ಟಿರೋದು ಇಯರ್ಲಿ. ಅಂದರೆ ನೋಡಿ 20% ಇಂಟ್ರೆಸ್ಟ್ ಬರ್ತಾ ಇದೆ ಡಿವೈಡೆಡ್ ಬೈ ವಾರ್ಷಿಕವಾಗಿ 12 ತಿಂಗಳಿಗೆ. ನಮಗೆ ಬೇಕಾಗಿರೋದು ಎಷ್ಟಕ್ಕೆ? 6 ತಿಂಗಳಿಗೆ. ಓಕೆ, 6 1 6 2 12 2 10 20 10%. ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಎಷ್ಟು ಅಂತ 10%. ಓಕೆ, 10% ಯಾವ ಥರ ಬರೆಯೋದು? 1/10 ಅಂತ ಬರಿಬೋದು. ಕರೆಕ್ಟಾ? 1/10 ಅಂತ ಬರಿಬೋದು. ನಾನು ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ತಿದ್ದಾನೆ ಅಥವಾ ಅಮೌಂಟ್ ಕೇಳ್ತಿದ್ದಾನೆ ಅಥವಾ ಪ್ರಿನ್ಸಿಪಲ್ ಕೇಳ್ತಿದ್ರೆ ನಮಗೆ ಸಕ್ಸೆಸಿವ್ ಮೆಥಡ್ 3 ಮೆಥಡ್ ಹಾಕೋ ಅವಶ್ಯಕತೆ ಇಲ್ಲ.
ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಆ ಥರ 10 ಅಂದರೆ 10 ಇದ್ದದ್ದು 11 ಆಗುತ್ತೆ, 10 ಇದ್ದದ್ದು 11 ಆಗುತ್ತೆ, 10 ಇದ್ದದ್ದು 11 ಆಗುತ್ತೆ. ಸೊ 10 + 1 ಒಂದನೇ ವರ್ಷಕ್ಕೆ 10 ಇದ್ದು 11 ಆಯಿತು, 10 ಇದ್ದು 11 ಆಯಿತು, ಇದಿಷ್ಟು ಆಯಿತು. ಇಂಟು ಮಾಡಿ ಇದು 1000 ಬರುತ್ತೆ, ಇದು 1331 ಬರುತ್ತೆ. ಇದು ಪ್ರಿನ್ಸಿಪಲ್ ಆದರೆ ಇದು ಟೋಟಲ್ ಅಮೌಂಟು. ಇವೆರಡರ ಮಧ್ಯೆ ಬರೋದು 331 ಎಷ್ಟು ಬರುತ್ತೆ, ಇದು ಕಾಂಪೌಂಡ್ ಇಂಟ್ರೆಸ್ಟ್. 331 ಅನ್ನೋದು ಕಾಂಪೌಂಡ್ ಇಂಟ್ರೆಸ್ಟ್. ನಮ್ಗೆ ಏನು ಕೊಟ್ಬಿಟ್ಟಿದ್ದೇನೆ, ಅಸಲು ಅಂತಂದರೆ 1000 ಯೂನಿಟ್ ರೆಪ್ರೆಸೆಂಟ್ಸ್ 40,000. ಓಕೆ, ಅಂದರೆ ಎಷ್ಟು ಬಂತು ಎಲ್ಲ 1000 4 1040 40,000 ಆಯಿತು. 41 ಯೂನಿಟ್ ವ್ಯಾಲ್ಯೂ 40 ಬಂತು. ಓಕೆ, ನಮಗೆ ಇವಾಗ ಏನು ಕೇಳ್ತಿದ್ದಾನೆ 331 ಅಂತಂದರೆ ಇಲ್ಲಿ 331 ಇದೆ. 331 ಇಂಟು 1 ಯೂನಿಟ್ ವ್ಯಾಲ್ಯೂ ಎಷ್ಟು ಬಂದಿದೆ, 40 ಬಂದಿದೆ. 40 0 ಬಿಟ್ಬಿಡಿ, 4 1 4 4 3 12 4 3 12 1 13 1 0 13 240 ಇಸ್ ದ ಆನ್ಸರ್. ಇದು ಫಸ್ಟ್ ನಾವು ತುಂಬ ಸ್ಪೀಡಾಗಿ ಮಾಡಿದೆ ಅನ್ಸುತ್ತೆ. ಇದಿಷ್ಟು ಗೊತ್ತಿದ್ರೆ ನೀವು ರಿಮೈನಿಂಗ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಕ್ವಶನ್ ಸೇಮ್ ಇದೆ ನೋಡಿ. 8,000 ನಿಮಗೆ ಮೊತ್ತಕ್ಕೆ ವಾರ್ಷಿಕ ಬಡ್ಡಿ 15% ದರದಲ್ಲಿ 2 ವರ್ಷದವರೆಗೆ ಪ್ರತಿ 8 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಹಾಕಿದರೆ ಬರುವ ಚಕ್ರ ಬಡ್ಡಿ ಎಷ್ಟು? ಓಕೆ, ಸೇಮ್ ಕೊಟ್ಟಿದ್ದಾನೆ 8 ತಿಂಗಳು ಅಂತಂದರೆ ಟೆನ್ಯೂರ್ ಎಷ್ಟು ಕೊಟ್ಟಿದ್ದಾನೆ? ಟೆನ್ಯೂರ್ ನಿಮಗೆ 2 ವರ್ಷ ಕೊಟ್ಟಿದ್ದಾನೆ. 2 ವರ್ಷ ಈಸ್ ಈಕ್ವಲ್ ಟು 24 ತಿಂಗಳು. 12 ತಿಂಗಳಿಗೆ 1 ವರ್ಷ, 24 ಮಂತ್ಸ್. ಸೊ 8 ತಿಂಗಳಿಗೊಮ್ಮೆ ಬಡ್ಡಿ ಬೀಳ್ತಾ ಇದೆ ಅಂದರೆ ಎಷ್ಟು ಬಾರಿ ಬಿತ್ತಿದು? 8 3 24 ಅಂದರೆ 3 ಟೈಮ್ಸ್. ಅವಾಗ ಹೇಗೆ 1.5 ಇಯರ್ ನೋಡಿ, 1 ವರ್ಷ 6 ತಿಂಗಳು ಅಂದರೆ 6 ತಿಂಗಳು. ಸೇಮ್ ಇಲ್ಲಿ 8 ತಿಂಗಳು ಅಂದರೆ 3 ಬಾರಿ ಬಂತು. ಓಕೆ, ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನು ಕೊಟ್ಟಿದ್ದಾನೆ? 15% ಕೊಟ್ಟಿದ್ದಾನೆ. 15% ಇದು ವಾರ್ಷಿಕ 15%. ನಮಗೆ ಬೇಕಾಗಿರೋದು 15% ವಾರ್ಷಿಕ ಅಂದರೆ 12 ತಿಂಗಳಿಗೆ. ನಮಗೆ ಬೇಕಾಗಿರೋದು 8 ತಿಂಗಳಿಗೆ. ಅಂದರೆ ಇಲ್ಲಿ ನೋಡಿ 2 4 8 2 6 12. ಸೊ 2 2 2 3. ಸೊ 3 5 15 5 2 10 10%. 10% ಅಂದರೆ ಈಸ್ ಈಕ್ವಲ್ ಟು 1/10. ಇದು ಸಕ್ಸಸ್ಸಿವ್ ಮೆಥಡು. 10 11 10 11 10 11. ಸೊ ಇಲ್ಲಿ 1000, ಇಲ್ಲಿ 1331, ಡಿಫ್ರೆನ್ಸು 331. 331 ರೆಪ್ರೆಸೆಂಟ್ಸ್ ನಮಗೆ ಗೊತ್ತಿಲ್ಲ, ಒಂದು ಕಂಡಿಡಿಯೋಕೆ ಹೇಳ್ತಿದ್ದಾನೆ. ಟೋಟಲ್ 1000 ಏನೋ ಇದು ಪ್ರಿನ್ಸಿಪಲ್, ಇದು ಅಮೌಂಟು. ಇದು ನಿಮಗೆ ಗೊತ್ತಿದೆ, ಪದೇ ನಾನು ಹೇಳೋಕೆ ಹೋಗಲ್ಲ. 1000 ಆಲ್ರೆಡಿ ಒಂದು ಪ್ರಿನ್ಸಿಪಲ್ ಕೊಟ್ಬಿಟ್ಟಿದ್ದಾನೆ. 1000 ರೆಪ್ರೆಸೆಂಟ್ 8000. 1000 ಯೂನಿಟ್ ರೆಪ್ರೆಸೆಂಟ್ಸ್ 8000. 30 ಗೆಟ್ ಕ್ಯಾನ್ಸಲ್, 8 ಅಷ್ಟೇ ಉಳಿತು. 1 ವ್ಯಾಲ್ಯೂ 8 ಬಂತು. ಸೊ ಇಲ್ಲಿ 331 ಇದೆ. 331 ಇಂಟು 8 8 8 1 8 8 3 24 8 3 24 2 26 26 48 ಇಸ್ ದ ಆನ್ಸರ್. ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಕ್ವಶನ್ನು 32,000 ರೂಪಾಯಿ ಮೊತ್ತಕ್ಕೆ ವಾರ್ಷಿಕ 20% ದರದಲ್ಲಿ 9 ತಿಂಗಳಿಗೆ ತ್ರೈಮಾಸಿಕ ಕ್ವಾರ್ಟರ್ಲಿ ಸಂಯೋಜಿತವಾಗಿ ದೊರೆಯುವ ಚಕ್ರ ಬಡ್ಡಿ ಎಷ್ಟು? ಅಂದರೆ ಇಲ್ಲಿ ನೋಡಿ ಕ್ವಾರ್ಟರ್ಲಿ ಅಂತಂದರೆ 3 ತಿಂಗಳು ಅನ್ಸುತ್ತೆ. ಹಾಫ್ ಇಯರ್ಲಿ ಅಂತಂದರೆ 6 ತಿಂಗಳು, ಕ್ವಾರ್ಟರ್ಲಿ ಅಂದರೆ 3 ತಿಂಗಳು. ಓಕೆ, 3 ತಿಂಗಳು ಇಲ್ಲಿ ಸೇಮ್ ಅದೇ ಥರ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಫಸ್ಟ್ ನಾವು 20% ಬೇಡ, ಟೋಟಲ್ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 9 ತಿಂಗಳು. ಪ್ರೀವಿಯಸ್ ನೋಡಿ, ಇಲ್ಲಿ 2 ವರ್ಷ ಕೊಟ್ಟಿದ್ದ, 2 ವರ್ಷಕ್ಕೆ 24 ತಿಂಗಳು ಅಂತ ಬರುತ್ತೆ. ಇಲ್ಲಿ 9 ತಿಂಗಳು ಕೊಟ್ಟಿದ್ದಾನೆ, ಡೈರೆಕ್ಟ್ 9 ತಿಂಗಳು ಅಂತ ಮಾಡ್ಕೊಳ್ಳಿ. 9 ತಿಂಗಳಲ್ಲಿ, ಸೊ 9 ತಿಂಗಳಲ್ಲಿ ನಿಮಗೆ ಕ್ವಾರ್ಟರ್ಲಿ ಅಂತಂದರೆ ಕ್ವಾರ್ಟರ್ಲಿ ಮೀನಿಂಗ್ ಅಂದರೆ 3 ತಿಂಗಳು. ಸೊ 9 ತಿಂಗಳಲ್ಲಿ 3 ತಿಂಗಳು ಎಷ್ಟು ಸರಿ ಬರುತ್ತೆ? ನೀವು ಮ್ಯಾನ್ಯಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ? 3 3 3 3 9. ಸೊ ಬೆಟರ್ 9/3 ಮಾಡಿದರೆ ನಿಮಗೆ 3 ಸಿಗ್ಬಿಡುತ್ತೆ. 3 ಟೈಮ್ಸ್ ಸಿಗುತ್ತೆ. 3 ಟೈಮ್ಸ್. ಪ್ರೀವಿಯಸ್ ಅಷ್ಟೇ 2 ವರ್ಷ ಅಂತಂದರೆ 24 ಅಂತ ಹಾಕ್ಕೊಳ್ಳಿ, /8 ಮಾಡಿದರೆ 8 3 24. ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ನಿಮ್ಮ ಇಷ್ಟ. ಅದು ಯಾವ ಥರ ನಿಮಗೆ ಈಸಿ ಅನ್ಸುತ್ತೋ ಆ ಥರ ಮಾಡಿ. 3 ಟೈಮ್ ಬಂತು. ಸೇಮ್ ಇಲ್ಲಿ 20% ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 20%. 20% ಫಾರ್ ವಾರ್ಷಿಕವಾಗಿ 1 ವರ್ಷಕ್ಕೆ. ಬಟ್ ಇಲ್ಲಿ ನಮಗೆ ಬೇಕಾಗಿರೋದು 9 ತಿಂಗಳಿಗೆ. ಸೊ ಇದು 1 ವರ್ಷಕ್ಕೆ. 1 ವರ್ಷ ಅಂದರೆ 12 ತಿಂಗಳು. ನಮಗೆ ಬೇಕಾಗಿರೋದು 9 ತಿಂಗಳಿಗೆ. ಸೊ 3 3 9 3 4 12. ಓಕೆ, 4 5 20 5 3 15. ಕರೆಕ್ಟಾ? ಸಾರಿ, ಇಲ್ಲಿ 3 ತಿಂಗಳು ನೋಡಿ. 20% 12 ತಿಂಗಳಿಗೆ ಇಂಟು ನಾವು ಎಷ್ಟು ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ? 3 ತಿಂಗಳಿಗೆ ಕ್ಯಾಲ್ಕುಲೇಟ್ ಆಗ್ತಿದೆ. ಸೊ 3 4 12 4 5 20 ಇಸ್ ಈಕ್ವಲ್ ಟು 5%. ಪ್ರೀವಿಯಸ್ ಅನ್ನು ನೋಡಿ, ಕನ್ಫ್ಯೂಸ್ ಆಗಬೇಡಿ. 15% 12 ತಿಂಗಳು ಆದರೆ ನಾವು ಇಲ್ಲಿ 8 ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. 8 ತಿಂಗಳಿಗೆ ಇಂಟ್ರೆಸ್ಟ್ ಬೀಳ್ತಾ ಇದೆ, ಇಂಟ್ರೆಸ್ಟ್ ಹಾಕ್ತಾ ಇದ್ದೀವಿ. ಸೇಮ್ ಇಲ್ಲಿ 3 ತಿಂಗಳಿಗೆ ಇಂಟ್ರೆಸ್ಟ್ ಆಗ್ತಿದ್ರೆ ಇಂಟು 3 ಮಾಡಬೇಕು. 5% ಅಂದರೆ ನಿಮಗೆ ಗೊತ್ತು 1/20 ಅಂತ. 20 ಅಂದರೆ 20 ಇದ್ದಿದ್ದು 21 ಆಗುತ್ತೆ. ಸೇಮ್ ರಿಮೈನಿಂಗ್ ಎಲ್ಲ ಸೇಮ್, ನೀವೇ ಮಾಡಿ ಇದನ್ನು. ನೆಕ್ಸ್ಟ್ ಕ್ವಶನ್ ಸೇಮ್ ಅಸಲು ಕೊಟ್ಟಿದ್ದಾನೆ, ಬಡ್ಡಿ ಕೊಟ್ಟಿದ್ದಾನೆ, ಕಾಲ 1 ವರ್ಷ ಕೊಟ್ಟಿದ್ದಾನೆ, ತ್ರೈಮಾಸಿಕ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತಿದೆ. ಆದರೆ ನೋಡಿ ಇಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ವ್ಯತ್ಯಾಸ ಕೊಟ್ಟಿದ್ದಾನೆ. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ CI ಆ್ಯಂಡ್ SI.
ಈ ಥರ ಕೊಟ್ಟಾಗ ನಿಮಗೆ ಸಕ್ಸಸ್ಸಿವ್ ಮೆಥಡು ಆಗಲ್ಲ. ಪ್ರೀವಿಯಸ್ ಒನ್ ಇದ್ದರೆ ಸಕ್ಸಸ್ಸಿವ್ ಮೆಥಡ್. ಯಾಕಂದರೆ ಪ್ರೀವಿಯಸ್ ಒನ್ನಲ್ಲಿ ಸಕ್ಸಸ್ಸಿವ್ ಮೆಥಡಲ್ಲಿ ನೀವು ಡೈರೆಕ್ಟ್ ಆಫ್ ಪ್ರಿನ್ಸಿಪಲ್ ಕಂಡುಹಿಡಿಬೋದು, ಅಮೌಂಟ್ ಕಂಡುಹಿಡಿಬೋದು, ಕಾಂಪೌಂಡ್ ಇಂಟ್ರೆಸ್ಟ್, ಇವು ಮೂರು ಸಿಗುತ್ತೆ. ಅದೇ ಈ ಥರ ಸೆಕೆಂಡ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟು, ಫಸ್ಟ್ ಇಯರ್ ಕಾಂಪೌಂಡ್ ಇಂಟ್ರೆಸ್ಟು, ಕೇವಲ ಸಿಂಪಲ್ ಇಂಟ್ರೆಸ್ಟು, CI/SI ಡಿಫ್ರೆನ್ಸು, ಫಸ್ಟ್ ಇಯರ್ CI ಮತ್ತು ಸೆಕೆಂಡ್ ಇಯರ್ CI ಡಿಫ್ರೆನ್ಸು, ಇದೆಲ್ಲ ಸಿಗೋದು ಟ್ರೀ ಮೆಥಡಲ್ಲಿ. ಇಲ್ಲಿ ಟ್ರೀ ಮೆಥಡ್ ಹಾಕಲೇಬೇಕಾಗುತ್ತೆ. ಫಸ್ಟ್ ನಾವು ಏನು ಬರ್ಕೊಳ್ಳೋಣ, ಕಾಲ ಎಷ್ಟು ಕೊಟ್ಟಿದ್ದಾನೆ, 1 ವರ್ಷ ಕೊಟ್ಟಿದ್ದಾನೆ. ಈ ಟೈಮ್ ಇಸ್ ಈಕ್ವಲ್ ಟು 1 ಇಯರ್ ಕೊಟ್ಟಿದ್ದಾನೆ. 1 ಇಯರ್ ಇಸ್ ಈಕ್ವಲ್ ಟು 12 ಮಂತ್ಸ್. 12 ಮಂತ್ಸ್ ಕ್ವಾರ್ಟರ್ಲಿ ಅಂತಂದರೆ 3 ತಿಂಗಳಿಗೊಮ್ಮೆ. 12 ಡಿವೈಡ್ ಬೈ 3, 3 4 12, ಅಂದರೆ 4 ಟೈಮ್ ಬರ್ತಿದೆ. ಇದು 4 ಟೈಮ್ ಬರ್ತಿದೆ, 4 ಟೈಮ್ ಬರ್ತಿದೆ ಇದು. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ 20% ಇದೆ. 20% 12 ತಿಂಗಳಿಗೆ ಬರ್ತಾ ಇದೆ. ಆದರೆ ನಮಗೆ ಬೇಕಾಗಿರೋದು 4 ತಿಂಗಳಿಗೆ, ಅಲ್ಲ ಸಾರಿ 3 ತಿಂಗಳಿಗೆ ಒಂದ್ಸರಿ ರೇಟ್ ಆಫ್ ಇಂಟ್ರೆಸ್ಟ್ ಬೀಳ್ತಾ ಇದೆ. ಕರೆಕ್ಟಾ? 3 4 12, 4 5 20 is equal to 5%. 5% is nothing but 1 divided by 20. ಓಕೆ, ಇವಾಗ ನೋಡಿ ನಾನು ಏನು ಮಾಡ್ತೀನಿ ಅಂದರೆ, ಸೊ ಪ್ರೀವಿಯಸಲ್ಲಿ ಇದು ನೋಡಿ 4 ಟೈಮ್ ಬರ್ತಿದೆ. ಪ್ರೀವಿಯಸ್ ಒನ್ನೆಲ್ಲ 3 ಟೈಮ್ ಬರ್ತಿತ್ತು, 2 ಟೈಮ್ ಬರ್ತಿದ್ದು. ನಾನು ಏನು ಮಾಡ್ಬಿಡ್ತಿದ್ದೆ, ಸಪೋಸ್ 3 ಇಯರ್ಸಿಗೆ ಕ್ಯೂಬ್ ಮಾಡಿಬಿಡ್ತಿದ್ದೆ. ಇಲ್ಲಿ ಆ ಥರ ಬರಲ್ಲ. ಅಂದರೆ ಇಯರಲ್ಲಿ 4 ಟೈಮ್, ಕ್ವಾರ್ಟರ್ಲಿ ಅಂದರೆ 4 ಟೈಮ್ ಬರ್ತಿದೆ. ಇದು ಇಲ್ಲಿ ನಮಗೆ ಸಕ್ಸಸ್ಸಿವ್ ಮೆಥಡ್ ಅಪ್ಲೈ ಮಾಡೋಕ್ಕಲ್ಲ, ನಿಮಗೆ ಗೊತ್ತಿದೆ. ಯಾಕಂದರೆ CI/SI ಡಿಫ್ರೆನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ಟ್ರೀ ಮೆಥಡೇ ಬರೋದು. ಸೊ ಇದು ನಾನು 4 ಇಯರ್ಸ್ ಅಲ್ಲ, 4 ಟೈಮ್ ಕಾಂಪೌಂಡ್ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗ್ತಿರೋ ಕಾರಣಕ್ಕೆ ಪವರ್ 4 ಅಂತ ಬರ್ತೀನಿ. 2 ಪವರ್ 4 ಅಂತಂದರೆ ಎಷ್ಟು? 16,00,00. ಕರೆಕ್ಟಾ? 20 ಸ್ಕ್ವೇರ್ ಎಷ್ಟಾಗುತ್ತೆ? 400. 20 ಸ್ಕ್ವೇರ್ ಎಷ್ಟಾಗುತ್ತೆ? 400. 4 4 16, 0000. ಓಕೆ, ಈ ಥರ ಬರೋದು ಹೋಗಿದೆ. ಇವಾಗ ನೋಡಿ, ನೀವು 4 ಇಯರ್ ಕ್ಯಾಲ್ಕುಲೇಟ್ ಮಾಡಬೇಕು. 1 2 3 4 4 ಇಯರ್ ಅಲ್ಲ, ಅಂದರೆ 4 ಇಯರ್ ಇಕ್ವಲೆ, ಅಂದರೆ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಆಗ್ತಿದೆ. ನೋಡಿ, ಇಲ್ಲಿ ಡಿವೈಡ್ ಬೈ ಎಷ್ಟು ಬರುತ್ತೆ? 1 divided by 20 ಬರುತ್ತೆ. ಇಲ್ಲಿ ಕೂಡ 1 divided by 20, ಇಲ್ಲಿ ಕೂಡ 1 divided by 20, ಇಲ್ಲಿ ಕೂಡ 1 divided by 20. ಒಂದು ವ್ಯಾಲ್ಯೂ ಕಂಡುಹಿಡಿದ್ರೆ ಈಸಿಯಾಗಿ ಕಂಡುಹಿಡಿಬೋದು. ನೀವು 1 divided by 20 ಮಾಡಿದ್ರೆ ಎಷ್ಟು ಬರುತ್ತೆ ವ್ಯಾಲ್ಯೂ ಅಂದರೆ ಒಂದ್ಸರಿ ಕಂಡುಹಿಡ್ಬಿಡಿ. ನೀವು ಇಲ್ಲಿ ಸಪ್ರೇಟಾಗಿ ಬರೆದು ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬ ಟೈಮ್ ಆಗ್ಬಿಡುತ್ತೆ. 1 0 1 0 ಗೆಟ್ ಕ್ಯಾನ್ಸಲ್, 2 8 16 3 0 8,000. ಒಂದ್ಸರಿ ಬಂದರೆ ಮುಗೀತು 8,000. ಸೆಕೆಂಡ್ ಇಯರು ಅದೇ, ಥರ್ಡ್ ಇಯರು ಅದೇ, ಫೋರ್ತ್ ಇಯರು ಅದೇ, 8,000 ಮುಗಿತು. ನೆಕ್ಸ್ಟು ಇದಕ್ಕೆ 1 divided by 20 ಬರುತ್ತೆ. 0 0 ಗೆಟ್ ಕ್ಯಾನ್ಸಲ್ಲು, 2 4 8, ಅಂದರೆ 400 ಬರುತ್ತೆ. 400 ಅಂದರೆ ಸೆಕೆಂಡ್ ಇಯರಿಗೆ ಇದಕ್ಕೆ. ಓಕೆ, ಇದನ್ನು 2-3 ಸರಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. 400 ಇದಕ್ಕೆ, 400 ಇದಕ್ಕೆ, 400 ಯಾವುದು ಇದಕ್ಕೆ ಮಾತ್ರ ಹೇಳ್ತಿದ್ದೀನಿ ನಾನು. 400 400 400 ಇದು ಮುಗೀತು, ಇದು ಫಿನಿಶ್ ಆಯಿತು. ನೆಕ್ಸ್ಟ್ ಇದಕ್ಕೆ ಹಾಕಿ, ಇದಕ್ಕೆ ನೆಕ್ಸ್ಟ್ ಇಯರಿಗೆ ಮತ್ತು 8,000ನ 1 divided by 20 ಮಾಡಿದರೆ 400 ಬರುತ್ತೆ. ಮತ್ತು ಇದೇ ವ್ಯಾಲ್ಯೂವಿಗೆ ಥರ್ಡ್ ಇಯರಿಗೆ 400 ಬರುತ್ತೆ. ಸೊ ಇದ್ರದ್ದು ಮುಗೀತು. ಇದ್ರ ಕೆಳಗಡೆ ಬನ್ನಿ, 400ಗೆ ಈ 400ಗೆ ಲಾಸ್ಟಿಗೆ ಬರ್ಬೇಡ. ಈ 400ಗೆ ಕ್ಯಾಲ್ಕುಲೇಟ್ ಮಾಡಿಲ್ಲ, ಇದ್ರದ್ದು ಮುಗೀತು. ಇದು ಆಮೇಲೆ ಮಾಡೋಣ. ಈ 8,000ಗೆ ಮತ್ತೆ 1 divided by 20 ಮಾಡಿದರೆ 400. ಸೊ ಇದು ಮುಗೀತು. ರಿಮೈನಿಂಗ್ ಇದು ಉಳಿತು. ಇದಕ್ಕೆ 400ಗೆ 1 divided by 20 ಮಾಡಿದರೆ 0 0 ಗೆಟ್ ಕ್ಯಾನ್ಸಲ್, 2 2 4 20. ಸೊ ಇಲ್ಲಿ 20 ಬರುತ್ತೆ. ನೆಕ್ಸ್ಟು ಅದಕ್ಕೆ 20 ಬರುತ್ತೆ. ಓಕೆ, ಈ ಕಡೆ ಇನ್ನೂ ಸರಿ ರಬ್ ಮಾಡಿ ಬರ್ಬಿಡ್ತೀನಿ ನಿಮಗೆ. ಸ್ಪೀಡ ಬರ್ದ್ಬಿಡೋಣ. ಇದು 8,000 8,000 8,000 ಬಂತು. ಇಲ್ಲಿ ನೆಕ್ಸ್ಟ್ 1 divided by 20 ಮಾಡಿದರೆ ಈ ವ್ಯಾಲ್ಯೂವಿಗೆ 1 divided by 20 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 400. ಇದೇ ವ್ಯಾಲ್ಯೂ 400, ಇದೇ ವ್ಯಾಲ್ಯೂ 400, ಇದೇ ವ್ಯಾಲ್ಯೂ 400. ಇದು ಮುಗೀತು. ನೆಕ್ಸ್ಟು ಇದಕ್ಕೆ ಹಾಕೋಣ. ಇದನ್ನು ಮಾಡಿದಾಗ ಇಲ್ಲಿ 400, ಮತ್ತು ಫೋರ್ತ್ ಇಯರ್ಗೆ 400. ಇದು ಮುಗೀತು. ಓಕೆ, ನೆಕ್ಸ್ಟು ಇಲ್ಲಿ ಬರೋಣ. ಇದು ನೆಕ್ಸ್ಟ್ ಇಯರ್ಗೆ 400. ಓಕೆ, ಇದು ಮುಗೀತು. ನೆಕ್ಸ್ಟ್ ಇದು ಇದು ಖಾಲಿ ಇದೆ. ಇದು 1 divided by 20 ಮಾಡಿದರೆ ನೆಕ್ಸ್ಟ್ ಇಯರ್ಗೆ ಎಷ್ಟು ಬರುತ್ತೆ ಅಂದರೆ 22 0 0 ಗೆಟ್ ಕ್ಯಾನ್ಸಲ್, 2 2 4 20 ಬರುತ್ತೆ. ಮತ್ತು ಇದು ಫೋರ್ತ್ ಇಯರ್ಗೆ 20. ಓಕೆ, ಇದು ಮುಗೀತು. ನೆಕ್ಸ್ಟ್ ಇದಕ್ಕೆ ಮಾಡೋಣ. ಇದು ಮಾಡಿದರೆ ಇದು 20 ಬರುತ್ತೆ. ಸೊ ಇದು ಮಾಡೋಣ, 20 ಬರುತ್ತೆ. ಇದು ಮಾಡೋಣ, 1 ಬರುತ್ತೆ. ಸೊ ನೀವು ಈ ಥರ ಯಾವುದಾದ್ರು ಮಾಡ್ತಿರೋ ಅದು ಇಂಟು ಹಾಕೊಂತ ಬಂದರೆ ಕರೆಕ್ಟಾಗಿ ನಿಮಗೆ ಸಿಕ್ಬಿಡುತ್ತೆ ಎಲ್ಲ ಉತ್ತರ. ಟೋಟಲ್ ನಮಗೆ ಏನು ಕ್ವಶನ್ ಕೇಳ್ತದೆ ಅಂದರೆ CI/SI ಡಿಫ್ರೆನ್ಸ್ ಅಂದರೆ ನಿಮ್ಗೆ ಫಸ್ಟಲ್ಲಿ ಹೇಳಿದ್ದೀನಿ, ಈ ಫಸ್ಟ್ ಮೇಲ್ಗಡೆ ಬರೋದೆಲ್ಲ SI. ಸೊ ಈ ಕೆಳಗಡೆ ಭಾಗ ಬರೋದೆಲ್ಲ CI/SI ಡಿಫ್ರೆನ್ಸ್. CI - SI ಡಿಫ್ರೆನ್ಸ್ ಟೋಟಲ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 4 ಅನ್ನೋದು ಎಷ್ಟಿದೆ? 1 2 3 4 5 ಇದೆ. 5 6 ಇದೆ. 6 4 24, 2,400 ಆಯಿತು. ನೆಕ್ಸ್ಟು 20 1 2 3 4 ಇದೆ. 2 4 8 80, 1ಕ್ಕೆ 1 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 8 4 2ಕ್ಕೆ 2 24 81 ರೆಪ್ರೆಸೆಂಟ್ಸ್. ನಾವು ಅದನ್ನ ಕಂಡುಹಿಡಿಬೇಕು. ಸಾರಿ, ಇದನ್ನು ನಾವು ಕಂಡುಹಿಡಬೇಕು ಯೂನಿಟು. ಇಲ್ಲೇನಿದೆ ಮೇನ್ 16,000 ಅಸಲಿದೆ. 16,000 1 2 3 ರೆಪ್ರೆಸೆಂಟ್ಸ್ 1,60,000. ಓಕೆ, 30 ಗೆಟ್ ಕ್ಯಾನ್ಸಲ್ಲು, 16 1 ಅಂದರೆ 10 ಉಳಿತು. 10 ಅಂದರೆ ಇಂಟು 10 ಮಾಡಿಬಿಡಿ. 24,810 24 ಪಾಯಿಂಟ್ ಬರ್ತಾ ಇದೆಯಲ್ವಾ?
ಸಾರಿ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ನೋಡಿ, ಇಲ್ಲಿ ನಾನು ಸ್ಪೀಡ್ ಮಾಡೋಕ್ಕೋದ್ರೆ ಇದೇ ಥರ ಆಗೋದು. ಇವೆಲ್ಲ ಯೂನಿಟ್ ವ್ಯಾಲ್ಯೂ ಇದೆ ಆ್ಯಕ್ಚುಲಿ. 1,60,000 ರೆಪ್ರೆಸೆಂಟ್ 16,000 ಕರೆಕ್ಟಾ? ಉಲ್ಟಾ ಬರೆದ್ಬಿಟ್ಟೆ, ಅದಕ್ಕೆ ತಪ್ಪಾಯಿತು. ಇದು ಕೆಳಗಡೆ ಹೋಗುತ್ತೆ. 16,000 ಡಿವೈಡೆಡ್ ಬೈ 1,60,000. 0,000 ಗೆಟ್ ಕ್ಯಾನ್ಸಲ್. 2 8 16, 2 8 16 80, 8 1 8, 8 10 8 1. ಓಕೆ ಕರೆಕ್ಟ್ ಇದೆ. 16 1 ಒಂದು 10 ಬಂತು. 1 = 1/10. ಮೇಲ್ಗಡೆ 10 ಹೋದರೆ 0.1 ಆಯಿತು. 0.1 ಇದು 10 ಇಂಟು ಮಾಡೋದು ಬಂದು 0.1 ಮಾಡಿ 24 1 ಪಾಯಿಂಟ್ ಆದಮೇಲೆ ಪಾಯಿಂಟು. ಸೊ 248.10 ಇಸ್ ರೈಟ್ ಆನ್ಸರ್. ಓಕೆ, ಇದನ್ನು ನೋಡಿ, ಸೇಮ್ ನಂಬರ್ ಇದ್ದಾಗ ನೀವು ಏನು ಒಂದು ಜೀರೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ತಪ್ಪಾಗ್ಬಿಡ್ತದೆ. ಆದರೂ 2481 ಬಂದಿದೆ. ಇಲ್ಲಿ 1 ಪಾಯಿಂಟ್ ಆದಮೇಲೆ 1 ಪಾಯಿಂಟ್ ಆಗಿದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ, 3 ವರ್ಷಗಳು ಚಕ್ರ ಬಡ್ಡಿ ಮತ್ತು ಮೈನಸ್ ಸರಳ ಬಡ್ಡಿಯ ವ್ಯತ್ಯಾಸ ಮತ್ತು 2 ವರ್ಷಗಳ ಚಕ್ರ ಬಡ್ಡಿ ಸರಳ ಬಡ್ಡಿ ವ್ಯತ್ಯಾಸಗಳು ಅನುಪಾತವು 2.8% ಆಗಿದ್ದರೆ ಬಡ್ಡಿಯನ್ನು ಕಂಡುಹಿಡಿಯಿರಿ. ಈ ಥರ ಕೊಟ್ಟಾಗ ನಿಮಗೆ ಇಲ್ಲೇನು ಡೇಟಾ ಇಲ್ಲ. ಡೇಟಾ ಓನ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ರೇಷಿಯೋ ಕೊಟ್ಟಿದ್ದಾನೆ. ಇವಾಗ ಟ್ರೀ ಮೆಥಡ್ ಹಾಕೋಣ. ಸಪೋಸ್ 1/a ಇತ್ತು ಅಂದರೆ ನಾವೇನು ಮಾಡ್ತಿದ್ವಿ, ಎಷ್ಟು ಇಯರ್ ಇದು 3 ವರ್ಷ ಮತ್ತು 2 ವರ್ಷದ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಹೈಯೆಸ್ಟ್ 3 ವರ್ಷ a ಕ್ಯೂಬ್ ಆಗ್ತಿದ್ವಿ. ಇಲ್ಲಿ a ಸ್ಕ್ವಯರ್ ಇದು ಡಿವೈಡ್ ಬೈ ಮಾಡಿದಾಗ ಇಲ್ಲಿ a ಇಲ್ಲಿ 1 ಬರ್ತಿತ್ತು. ಸೇಮು ಇಲ್ಲಿ 1/a ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು p ಅನ್ಕೊಳ್ಳೋಣ. p ಅಂತ ಬರೆದು ಸಪೋಸ್ ನೋಡಿ ಇಲ್ಲಿ ಬರ್ತೀನಿ. ಪಿನ 3 ವರ್ಷಕ್ಕೆ ಡಿವೈಡ್ ಮಾಡ್ತೀನಿ. ಇಲ್ಲಿ ಫಸ್ಟು ಇಲ್ಲಿ ಏನೇ ಇರಲಿ 1/a ಇರಲಿ 1/10 ಇರಲಿ ಎಷ್ಟೇ ಇರಲಿ, ಫಸ್ಟ್ ಇಯರ್ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಸೆಕೆಂಡ್ ಇಯರ್ ಕೂಡ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಥರ್ಡ್ ಇಯರ್ ಕೂಡ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಹಾಕಿದಾಗ ಇಲ್ಲಿ ಎ ಆದರೂ ಬರ್ಬೋದು. ಸೇಮ್ ಇಲ್ಲಿ ಏನು ಇಂಟು ಮಾಡ್ತಿದ್ಯೋ ಗೊತ್ತಲ್ವ, ಇಲ್ಲಿ a ಸ್ಕ್ವೇರ್ ಅಂದರೆ ಎಸ್ ಐ ಹಾಕಿದ್ದೀನಿ. ಇಲ್ಲಿ ನೋಡಿ ಇದನ್ನು ಡಿವೈಡ್ ಮಾಡಿದಾಗ ಎ ಅಂತ ಅಂದಾಗ ಇದು ಇದು ಎ ಅಂತ ಹಾಕ್ತೀನಿ. ನೆಕ್ಸ್ಟು 1ಗೆ ಇದನ್ನು ಮಾಡಿದಾಗ ಬಿ ಅಂತ ಹಾಕ್ತೀನಿ. ಈ ವ್ಯಾಲ್ಯೂ ಕೊಟ್ಟೆ. ಸೊ ಪ್ರಕಾರ ನೋಡಿ, ಇವಾಗ 3 ವರ್ಷಗಳ ಚಕ್ರ ಬಡ್ಡಿ ಅಂದರೆ 3 ಇಯರ್ಸ್, ಈ 3 ವರ್ಷದ್ದು CI ಮೈನಸ್ SI. ನಿಮಗೆ ಹೇಳಿದ್ದೀನಿ ನಾನು, ಇದಿಷ್ಟು SI ಆದರೆ ಇದಿಷ್ಟು ಭಾಗ ಏನಾಗಿರುತ್ತೆ CI ಮೈನಸ್ SI ಫಾರ್ 3 ಇಯರ್ಸ್ ಆಗಿರುತ್ತೆ. ಓಕೆ, ಏನು ಬಂತು ಇಲ್ಲಿ 3A ಪ್ಲಸ್ ಬಿ ಕರೆಕ್ಟಾ? 3A ಪ್ಲಸ್ ಬಿ ಈಸ್ ಈಕ್ವಲ್ ಇದೇನಿದು 3 ವರ್ಷಗಳ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ 3A ಪ್ಲಸ್ ಬಿ ಈಸ್ ಈಕ್ವಲ್ ಟು ಅವನೇನು ಕೊಟ್ಟಿದ್ದಾನೆ ಮತ್ತೆ 2 ವರ್ಷಗಳು ಅಂದರೆ ಇಲ್ಲಿ ನೋಡಿ ಇದು ಎ ಅಷ್ಟೇ ಬರುತ್ತೆ. ಹೇಗೆ ಬಂತು ನೋಡಿ, ನಿಮಗೆ ಯಾವ ಥರ ಡೌಟ್ ಬಂದರೆ, ಸಪೋಸ್ ಡೌಟ್ ಬಂತು ಅಂದರೆ ನಿಮಗೆ ಟೋಟಲ್ ಏನಿರುತ್ತೆ, ನಿಮಗೆ ಟೋಟಲ್ ಆ್ಯಡ್ ಮಾಡಿ. ಟೋಟಲ್ ಏನಿದೆ SI 2SI ಬಂದಿದೆ, 2SI ಪ್ಲಸ್ ಎ. ಇದು ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್. ಅದರಲ್ಲಿ ಮೈನಸ್ ಏನು ಮಾಡ್ತೀರಾ ಅಂತ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಕಳೆದ್ಬಿಡಿ. 2 ಮತ್ತು SI ಕಳೆದ್ಬಿಟ್ರೆ ಎ ಉಳಿತು. ಇಲ್ಲಿ ಹೇಗೆ ನೀವು ಮೇಲ್ಗಡೆ ಎಲ್ಲ ಇರೋದು SI, ಕೆಳಗಡೆ ಏನು ರಿಮೈನಿಂಗ್ ಉಳಿದಿರುತ್ತೋ ಅದು ಡಿಫ್ರೆನ್ಸ್ ಹೇಗೋ ಅದು ಫಾರ್ 3 ಇಯರ್ಸ್, ಅದೇ ರೀತಿ 2 ಇಯರ್ಸಲ್ಲಿ ಫಸ್ಟ್ ಇಯರ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಬಿಟ್ಟು ರಿಮೈನಿಂಗ್ ಏನು ಉಳಿಯುತ್ತೆ ಅದೇ ಕಾಂಪೌಂಡ್ ಇಂಟ್ರೆಸ್ಟ್. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನಿಮಗೆ, ಜಾಸ್ತಿ ಏನು ಯೋಚನೆ ಮಾಡ್ಕೋಬೇಡಿ. 3 ವರ್ಷದ್ದು CI SI ಡಿಫ್ರೆನ್ಸು ಇದಿಷ್ಟು. 2 ವರ್ಷದ್ದು 1 ಮತ್ತು 2 ವರ್ಷದ್ದು CI SI ಡಿಫ್ರೆನ್ಸ್ ಇದು ರಿಮೈನಿಂಗ್. ಫಸ್ಟ್ನಲ್ಲಿ ಏನು ಬಿಟ್ಟು ಏನು ಉಳಿದಿರುತ್ತೋ ಅದೇ ಅಷ್ಟೇ. ಓಕೆ, ಇದಿಷ್ಟು ತಿಳ್ಕೊಂಡ್ರೆ ಅವನು ಅನುಪಾತ ಕೊಟ್ಬಿಟ್ಟಿದ್ದಾನೆ 25 = 8. ಎ ವ್ಯಾಲ್ಯೂ ಎಷ್ಟಿದೆ 8 ಹಾಕಿದ್ರಲ್ಲಿ 8 3 24. 24 ಅಂದರೆ 25 ಬರಬೇಕಂದ್ರೆ +1 ಮಾಡಬೇಕು. ಅರ್ಥ ಆಯ್ತಾ? ಎ ವ್ಯಾಲ್ಯೂ 8 ಇದೆ, ಇಲ್ಲಿ ಹಾಕಿಬಿಟ್ಟೆ ನಾನು. 8 3 24 ಆಯಿತು. ಬಟ್ ಅನುಪಾತ ಕೊಟ್ಟಿರೋದು 25 ಬರಬೇಕಂದ್ರೆ +1 ಆ್ಯಡ್ ಮಾಡಬೇಕು. ಬಿ ವ್ಯಾಲ್ಯೂ ಏನಾಯಿತು 1 ಆಯಿತು. ಬಿ ವ್ಯಾಲ್ಯೂ ಎಷ್ಟಿದೆ, ಬಿ ವ್ಯಾಲ್ಯೂ ನಾನು 1 ಅಂತ ಬರಿತೀನಿ. ಓಕೆ, ಬಿ ವ್ಯಾಲ್ಯೂ = 1. ಸೊ ಇಲ್ಲಿ ಕಾಣ್ತಿಲ್ಲ ಅನ್ಸುತ್ತೆ. ಬಿ ವ್ಯಾಲ್ಯೂ = 1. ನೆಕ್ಸ್ಟು ಎ ವ್ಯಾಲ್ಯೂ 8. ಓಕೆ, ಇದ್ರ ಮೇಲೆ ತಾನೇ ಇಷ್ಟು ಇಂಟ್ರೆಸ್ಟ್ ಬಿದ್ದಕ್ಕೆ ತಾನೇ ಇಲ್ಲ ಆಗಿರೋದು. 1/8 ಆಯಿತು. ಒಂದು ಅನ್ನೋದು ಇಂಟ್ರೆಸ್ಟ್ ಬಂದಿದೆ. ಇಂಟ್ರೆಸ್ಟು ರನ್ ಆದಮೇಲೆ 1 ಬಂದಿದೆ. ಹೇಗೆ ಅಂದರೆ ಔಟ್ ಆಫ್ 8. 1/8 = ಪರ್ಸೆಂಟೇಜಲ್ಲಿ ಬರ್ತಾರೆ ನಾವು ಏನಾಗುತ್ತೆ ಅಂದ್ರೆ ಆನ್ಸರು 1/8 ಅಂತಂದರೆ 12 × 1/2%. ಓಕೆ, 12 × 2/5 ಇದು ಪರ್ಸೆಂಟೇಜ್. ಇದು ಜಸ್ಟ್ ಈ ಟ್ರೀ ಗೊತ್ತಿದ್ರೆ ಮಾತ್ರ ಈ ಥರ ಟ್ರೀ ಹಾಕೋಬೇಕು. ಇಲ್ಲಿ ವ್ಯಾಲ್ಯೂ ಗೊತ್ತಿಲ್ಲ ನಿಮಗೆ. ಈ ಎ ಸ್ಕ್ವೇರಿಗೆ SI ಅಂತ ಬರೀಬೇಕು. ಅಂದರೆ ನಿಮಗೆ ಇದನ್ನು ಬರೀ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಸ್ವಲ್ಪ 8 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹಾಕಿದ ಮೇಲೆ 1 ಬಂದಿದೆ. ಅದಕ್ಕೆ 1 ಔಟ್ ಆಫ್ 8ಕ್ಕೆ 1/8 ಫ್ರಾಕ್ಷನ್ ವ್ಯಾಲ್ಯೂ = ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದರೆ 12 × 1/2 ಬರುತ್ತೆ. ಇದು ಮೇನ್ಸ್ ಲೆವೆಲ್ ಕ್ವಶನ್ಸು. ಓಕೆ, ಇದು ಅರ್ಥ ಆಯಿತು ಅನ್ಕೊಂತೀನಿ. ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರಿಪ್ಲೈ ಕೊಡ್ತೀನಿ ನಿಮಗೆ.
ಈ ಕ್ವಶನ್ ನೋಡಿ, ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 3 ವರ್ಷದ ಚಕ್ರ ಬಡ್ಡಿ ಮತ್ತು 1 ವರ್ಷದ ಸರಳ ಬಡ್ಡಿ ಅನುಪಾತವು 3.64:1 ಆಗಿದ್ದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ನೋಡಿ ಪ್ರೀವಿಯಸ್ ಕ್ವಶನ್ ಇಲ್ಲಿ ಕೊಟ್ಬಿಟ್ಟಿದ್ದಾನೆ, ನಿಮಗೆ ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾನೆ. ಡಿಫ್ರೆನ್ಸ್ ಕೊಟ್ಟಿದ್ದಕ್ಕೆ ಈ ಮೆಥಡ್ ಸೇಮ್ ಮೆಥಡ್ ಹಾಕೋಣ, ಸ್ವಲ್ಪ ಚೇಂಜಸ್ ಇದೆ, ಈಸಿ ಆನ್ಸರ್ ಮಾಡ್ಬೋದು. ಇಲ್ಲಿ ನಾವೇನು ಮಾಡ್ತಿದ್ವಿ, ಸಪೋಸ್ 1/a ಇದ್ರೆ ಏನು ಮಾಡ್ತಿದ್ವಿ, ಇದನ್ನ 3 ವರ್ಷ ಮ್ಯಾಕ್ಸಿಮಮ್, 1 ಮತ್ತು 3 ಅಂದರೆ ಇವೆರಡರಲ್ಲಿ ಮ್ಯಾಕ್ಸಿಮಮ್ 3 ಇದೆ, a ಕ್ಯೂಬ್ ಹಾಕ್ತಿದ್ವಿ. ಇಲ್ಲಿ 1/a ಮಾಡಿದರೆ 1/a ಮಾಡಿದರೆ a ಸ್ಕ್ವಯರ್ ನೆಕ್ಸ್ಟ್ a1 ಈ ಥರ ಬರ್ತಿತ್ತಲ್ವಾ. ಸೇಮ್ ನಾವು ಇದನ್ನ ಅಪ್ಲೈ ಮಾಡೋಣ ಯಾವುದಕ್ಕೆ, ಒಂದು ಪಿ ಪ್ರಿನ್ಸಿಪಲ್ ಇತ್ತಂದರೆ ಫಸ್ಟು ಸೆಕೆಂಡು 3 ವರ್ಷ, ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಸೆಕೆಂಡ್ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಥರ್ಡ್ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಅಂದರೆ a ಸ್ಕ್ವೇರ್. ನಂತರ ಎ ಅಂತಂದರೆ ಇಲ್ಲಿ ಎ ಮತ್ತು ಇಲ್ಲಿ ಎ, ಲಾಸ್ಟಿಗೆ 1ಗೆ ವ್ಯಾಲ್ಯೂ ಇಲ್ವಲ್ಲ, ನಾವು ಸ್ವಲ್ಪ ಬಿ ಅಂತ ಇಡ್ತೀನಿ. ಓಕೆ, ಇದಿಷ್ಟು ಆಯ್ತು. ಇಲ್ಲಿ ಇವಾಗ ನಾವು ಅವ್ನು ಕೊಟ್ಬಿಟ್ಟಿದ್ದಾನೆ 3 ವರ್ಷದ ಚಕ್ರ ಬಡ್ಡಿ. 3 ವರ್ಷದ ಚಕ್ರ ಬಡ್ಡಿ ಅಂದರೆ 3 ಇಯರ್ CI ಕೊಟ್ಬಿಟ್ಟಿದ್ದಾನೆ 3.64 ಇಷ್ಟು 1 ಆಫ್ ಇದೇನಿದು 1 ವರ್ಷದ ಸರಳ ಬಡ್ಡಿ 1 ಇಯರ್ SI ಕೊಟ್ಬಿಟ್ಟಿದ್ದಾನೆ. ಓಕೆ, ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಇದು ಥರ್ಡ್ ಇಯರ್. ಓಕೆ, ಇದು ನಾವೇನು ಮಾಡೋಣ ಅಂದರೆ ಪಾಯಿಂಟ್ನ ತೆಗೆದುಬಿಡೋಣ. ಪಾಯಿಂಟ್ ತೆಗೆದ್ರೆ ಏನಾಗುತ್ತೆ ಅಂದರೆ ಇದು ಕೆಳಗಡೆ ಹೋಗುತ್ತೆ ಮೇಲೆ ಹೋಗುತ್ತೆ, ಅಂದರೆ ಇದು 364 ಆಗುತ್ತೆ, ಇಷ್ಟು 100 ಆಗುತ್ತೆ. ಯಾವ ಥರ ಅಂತ ಗೊತ್ತಾಯ್ತಾ ನಿಮಗೆ, ಇದು ಮುಂದೆ ಹೋಗಿದರೆ 364 ಇಂಟು 10 ಪವರ್ ಮುಂದ್ಗಡೆ ಹೋದರೆ 10 ಪವರ್ 2 ಆಗುತ್ತೆ. ಕರೆಕ್ಟಾ, 10 ಪವರ್ 2 ಆಗುತ್ತೆ, -2 ಅಂದರೆ -2 ಆಗುತ್ತೆ. ಇದು ಕೆಳಗಡೆ ಹೋದಾಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ಇದು ಕೆಳಗಡೆ ಬಂದಾಗ 00 ಅಲ್ಲಿ ಕನ್ಸಿಡರ್ ಆಗುತ್ತೆ. 364 100 ಜಾಸ್ತಿ ಏನು ಯೋಚನೆ ಮಾಡಬೇಡಿ, ಈ ಪಾಯಿಂಟ್ನ ಇಲ್ಲಿ ಶಿಫ್ಟ್ ಮಾಡಿ 00 ಹಾಕ್ಬಿಡಿ. 364 100 ಬಂತು, ಇದು ಬಿಟ್ಬಿಡಿ. ಇವಾಗ ನೋಡಿ ಇಲ್ಲಿ ನಮಗೆ ಇಲ್ಲಿ ನೋಡಿ ಡಿಫ್ರೆನ್ಸ್ ಕೊಟ್ಬಿಟ್ಟಿದ್ದಾನೆ. ಡಿಫ್ರೆನ್ಸ್ ಕೊಟ್ಟರೆ ನಾವು ಇದು ಈ ಥರ 3a + b 1 2 3 3a + b ಅಂತ ಬರೆದ್ವಿ. ಹಾಗೆ ಇಲ್ಲಿ ಇವೆ ಅಂತ ಬರೆದ್ವಿ. ಇಲ್ಲಿ ನಮಗೆ ಈಸಿ ಅವನೇ ಕೊಟ್ಬಿಟ್ಟಿದ್ದಾನೆ. ಫಸ್ಟ್ ಇಯರ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದಾನೆ. ಫಸ್ಟ್ ಇಯರ್ 1 ವರ್ಷದ ಸರಳ ಬಡ್ಡಿ 100 ಅಂತ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಏನು ಮಾಡಬೇಕು, ಅವಾಗ ನಾವು ಇದನ್ನ ರಬ್ ಮಾಡ್ತೀವಿ. ಒಂದು ಸೆಕೆಂಡ್, ಅಂದರೆ 100 ಫಸ್ಟ್ ಇಯರ್ 100 ಇದ್ದಂದರೆ ಸೆಕೆಂಡ್ ಇಯರ್ 100 ಬರುತ್ತೆ, ಥರ್ಡ್ ಇಯರ್ 100 ಬರುತ್ತೆ, ಸೇಮ್ ಬರುತ್ತಲ್ವಾ. ನಾನು ಏನು ಮಾಡ್ತೀನಿ, ಫಸ್ಟ್ ಇಯರ್ 100 ಅಂದರೆ ಆಬ್ವಿಯಸ್ಲಿ ಸೆಕೆಂಡ್ ಇಯರ್ 100 ಬರುತ್ತೆ, ಇಲ್ಲಿ 100 ಬರುತ್ತೆ. ಇವಾಗ ನಮಗೆ 3 ವರ್ಷದ ಟೋಟಲ್ 3 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ರೇಷಿಯೋ 364 ಬಂದಿದೆ. 1 ವರ್ಷದ ಇಷ್ಟು ಬಂದಿದೆ. ಇದೆಲ್ಲ ರೇಷಿಯೋ ಅಂದರೆ ಯೂನಿಟ್ ವ್ಯಾಲ್ಯೂ ಅಲ್ಲಿ, ರಿಯಲ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಓಕೆ, ಇದರಲ್ಲಿ ನಾವೇನು ಮಾಡ್ಬೋದು ಅಂದರೆ ಅಂದರೆ ಇದಿಷ್ಟು ಬಿಟ್ಟು ಇದಿಷ್ಟೇ ಅವನು 3 ವರ್ಷದ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದಾನೆ. ನಿಮಗೆ ಇದು ಗೊತ್ತಿದೆ, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು SI ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ನಮಗೆ ಏನು ಸಿಕ್ಕಿದೆ, ಕಾಂಪೌಂಡ್ ಇಂಟ್ರೆಸ್ಟ್ ಇದೆ ಫಸ್ಟ್ ಟೋಟಲ್, ಇದು ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಇದೆ ನಮ್ಮ ಹತ್ರ. ಓಕೆ, ನಿಮಗೆ ಗೊತ್ತಿದೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸು ಇದಿಷ್ಟೇ ಭಾಗ ಆಗಿರುತ್ತೆ ಅಂತ, ಇದಿಷ್ಟೇ ಭಾಗ. ಕರೆಕ್ಟಾ? ಓಕೆ, ಇಲ್ಲಿ ನೋಡೋಣ, ನಮಗೆ ಟೋಟಲ್ 3 ಇಯರ್ ಏನಿದೆ, 3 ಇಯರ್ ಕಾಂಪೌಂಡ್ ಇಂಟ್ರೆಸ್ಟ್ 364 ಇದೆ. ರೈಟ್, 364 ಹಾಗೆ ಬರ್ಕೊಂಡೆ. ಇದು 1 ವರ್ಷದ SI 100 ಇದೆ. ಇಲ್ಲಿ 3 ವರ್ಷದ ಅಂದರೆ 1 ವರ್ಷಕ್ಕೆ ಸೇಮ್ ಇದ್ದರೆ 3 ವರ್ಷನೂ ಸೇಮ್ ಇರುತ್ತೆ, ಅದರ ಅರ್ಥ 300. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಬಂತು, ಇಲ್ಲಿ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಬಂತು. ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಮಧ್ಯೆ ಡಿಫ್ರೆನ್ಸ್ ತೆಗಿತೀನಿ. ಡಿಫ್ರೆನ್ಸ್ ತೆಗೆದ್ರೆ 64, ಇದೇ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್. ಓಕೆ, ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ, = CI ಮತ್ತು SI ಡಿಫ್ರೆನ್ಸ್. CI ಮತ್ತು SI ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಟೋಟಲ್ 64. ಅಂದರೆ ಈ ಇಷ್ಟು ವ್ಯಾಲ್ಯೂ = 64. ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ. 364 3 ವರ್ಷದ ಅವನೇ ಕೊಟ್ಬಿಟ್ಟಿದ್ದಾನೆ ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಬರೀ 1 ವರ್ಷದ ಕೊಟ್ಟಿದ್ದಾನೆ. 1 ವರ್ಷ ಸೇಮ್ ಇತ್ತು ಅಂದರೆ 3 ವರ್ಷನೂ ಸೇಮ್ ಇರುತ್ತೆ. ಇಷ್ಟು ಆ್ಯಡ್ ಮಾಡ್ತೀನಿ, 300 ಆಯಿತು. ಇವೆರಡರ ವ್ಯತ್ಯಾಸ 64. ಅಂದರೆ ಇದಿಷ್ಟು ಭಾಗಕ್ಕೆ ನಾವು ಏನಂತ ಕರಿತೀವಿ, CI ಮತ್ತು SI ಅಂತ ಕರಿತೀವಿ. ಇಸ್ ನಥಿಂಗ್ ಬಟ್ 64. ಇವಾಗ ನಾವೇನು ನೋಡ್ಬೇಕಂದ್ರೆ ಎಕ್ಸ್ ಹಾಕಿ ವ್ಯಾಲ್ಯೂ ಹಾಕಿ ಸಾಲ್ವ್ ಮಾಡ್ತಾ ಹೋದರೆ ತುಂಬ ಲೆಂತಿ ಪ್ರಾಬ್ಲಮ್ ಆಗುತ್ತೆ. ನಾವೇನು ಮಾಡೋಣ ಅಂತಂದರೆ ಪರ್ಸೆಂಟೇಜ್ ಅಪ್ಲೈ ಮಾಡೋಣ. ಓಕೆ, ಫಸ್ಟ್ ಎಷ್ಟಿದೆ, ಆಪ್ಷನ್ ವೈಸ್ ಹೋಗೋಣ. 20% ಅಪ್ಲೈ ಮಾಡೋಣ. 20% ಅಪ್ಲೈ ಮಾಡಿದರೆ ಎಷ್ಟಾಯಿತು, ಈ 100ನ ಅಂದರೆ ಇಲ್ಲಿ ಅಪ್ಲೈ ಮಾಡಬೇಕು, ಇಂಟ್ರೆಸ್ಟ್ ಬರಬೇಕು. ಇದಕ್ಕೆ ನಾನು 20% ಅಂದರೆ /20 ಆಗುತ್ತೆ. 1/20. 20% ಅಂದರೆ ಯಾವ ಥರ ಬರೀತೀರಾ, 20% ಅಂದರೆ 20 × /100. ಸೊ 10 ಗೆಟ್ ಕ್ಯಾನ್ಸಲ್, 2 5 10, 1/5. ಸೊ 1/5 ಮಾಡಿದರೆ ಅಥವಾ ಡೈರೆಕ್ಟ್ ಮಾಡಿದರೆ ನೀವು 1/5 ಅಂತ ಮಾಡಿದರೆ ಏನು ಬರುತ್ತೆ ಇಲ್ಲಿ. ಸೊ 1/5 ಮಾಡಿದರೆ 5 ಎಷ್ಟೇ, 5 10 20 ಬರುತ್ತೆ. ಇಲ್ಲಿ 20 ಬಂತು. ಓಕೆ, ಇಲ್ಲಿ 20 ಬಂತು. 20 ಬಂದರೆ ಈ 100ಗೆ ಇಲ್ಲಿ 20 ಬರುತ್ತೆ, ಇಲ್ಲಿ 20 ಬರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ 1/5 ಮಾಡ್ತೀನಿ. 5 4 20, ಇಲ್ಲಿ 4 ಬರುತ್ತೆ. ಈ 20 4 64 ಬಂತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೆಲವೊಂದು ಟೈಮ್ ಏನು ಮಾಡ್ತಾನೆ ಅಂದರೆ ಸೆಕೆಂಡು 20 ಕೊಡ್ತಾನೆ, ಫಸ್ಟ್ 50% ಕೊಡ್ತಾನೆ. ಸೊ ಇಲ್ಲಿ 100ನ 50% ಹಾಕಿದರೆ ಇಲ್ಲಿ 50 ಬಂತು.
ಸೊ ಇಲ್ಲಿ 50 ಬಂತು, ನಿಮಗೆ ಗೊತ್ತಾಗ್ಬಿಡುತ್ತೆ 50 ಕೂಡಿಸಿದ್ರೆ 64ಕ್ಕಿಂತ ಜಾಸ್ತಿ ಹೋಗ್ತಾ ಇದೆ, ಇದಾಗ ಸಾಧ್ಯ ಇಲ್ಲ. 70% ಅಂತಂದರೆ 100ಕ್ಕೆ 70% ಅಂದರೆ 70. ಸೊ 70 ಅಂದರೆ 64ಕ್ಕಿಂತ ಜಾಸ್ತಿ ಹೋಯಿತು. 30% ಅಂದರೆ 30 60 90 ಇದು ಜಾಸ್ತಿ ಹೋಯಿತು. ಸೊ ನೀವು ಇದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಬೇಕು, ಆಪ್ಷನ್ ವೈಸ್ ಇದು ಮಾಡಬೇಕು. ಇದನ್ನು ಒಂದು 2-3 ಸರಿ ರಿಪೀಟ್ ಮಾಡಿ, ಈ ಪರ್ಟಿಕ್ಯುಲರ್ ಕ್ವಶನ್ನ ರಿಪೀಟ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಇದು ಮತ್ತು ಇದ್ರ ಮೇಲೆ ಬೇಸ್ ಇರುತ್ತೆ, ಮೇನ್ಸಲ್ಲಿ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 2 ವರ್ಷಗಳ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕ್ರಮವಾಗಿ 600 630 ಇದೆ. ಅಸಲು ಮತ್ತು ಬಡ್ಡಿ ಎರಡು ಕೇಳ್ತಾ ಇದ್ದಾನೆ. ನೋಡಿ ಇದು ಯಾವ ಥರ ಸಾಲ್ವ್ ಮಾಡೋದು ಅಂದರೆ, ನಿಮಗೆ ಗೊತ್ತಿದೆ ಪಿ 2 ವರ್ಷ ಅಂದರೆ 2 ವರ್ಷ ಮ್ಯಾಕ್ಸಿಮಮ್. ಎಸ್ ಐ ಬರುತ್ತೆ, ಎಸ್ ಐ ಮೇಲೆ ಇಲ್ಲಿ ಎ ಕ್ರಿಯೇಟ್ ಆಗುತ್ತೆ, ಇದಿಷ್ಟು ಗೊತ್ತಿದೆ ಅಲ್ವಾ. ಈಗ ನೋಡಿ ನಾವು ಪ್ರಿನ್ಸಿಪಲ್ ನಮಗೆ ಗೊತ್ತಿಲ್ಲ, ಪ್ರಿನ್ಸಿಪಲ್ ಹಿಂಗೆ ಹಾಕ್ತೀನಿ 2 ವರ್ಷದ ಬಡ್ಡಿ. ಸಿಂಪಲ್ ಇಂಟ್ರೆಸ್ಟು ಫಸ್ಟ್ ವರ್ಷ ಎಷ್ಟಿರುತ್ತೋ, ಫಸ್ಟ್ ವರ್ಷ 100 ರೂಪಾಯಿ ಇದ್ದರೆ ಸೆಕೆಂಡ್ ವರ್ಷ 100 ರೂಪಾಯಿ ಇರುತ್ತೆ, ಕರೆಕ್ಟಾ? ಅದೇ ರೀತಿ ಸರಳ ಬಡ್ಡಿ ಎಷ್ಟು ಕೊಟ್ಟಿದ್ದಾನೆ, 600 ರೂಪಾಯಿ ಕೊಟ್ಬಿಟ್ಟಿದ್ದಾನೆ. 600 ರೂಪಾಯಿ ಅಂದರೆ 2 ವರ್ಷಕ್ಕೆ ಡಿವೈಡ್ ಮಾಡಿದರೆ 300 ರೂಪಾಯಿ ಬಂತು. ಓಕೆ, 300 ಇಲ್ಲ, ಟೋಟಲ್ಲು ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಚಕ್ರ ಬಡ್ಡಿ ಎಷ್ಟು ಕೊಟ್ಟಿದ್ದಾನೆ, 630 ಕೊಟ್ಟಿದ್ದಾನೆ. ಆಲ್ರೆಡಿ 300 600 ಆಗಿದೆ, ರಿಮೈನಿಂಗ್ ಎಷ್ಟಿದೆ ಇಲ್ಲಿ 30 ರೂಪಾಯಿ ಉಳಿಯಿತು. ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಇದೆಲ್ಲ ಅಲ್ವಾ, ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಎಲ್ಲ ಅಲ್ವಾ. ಸೊ ಈ ಥರ ಬಿಡಿಸಿ ಬರ್ಕೊಂಡೆ ನಾನು. ಬಿಡಿಸಿ ಬರ್ಕೊಂಡಾದ್ಮೇಲೆ ಇವಾಗ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಆಗಿದೆ ಯಾವುದು 300. 30 ಅನ್ನೋದು ಯಾವ ಥರ ಬಂದಿದೆ ಅಂದರೆ 300ಕ್ಕೆ ಬಂದಿದೆ. ಓಕೆ, ಸೊ 30 ಅನ್ನೋದು 300 ಮೇಲೆ ಕ್ಯಾಲ್ಕುಲೇಟ್ ಮಾಡಿ ತಾನೇ ಬಂದಿರೋದು, ಇಂಟು 100%. ಈಗ ನೋಡಿ 30 ಹೇಗೆ ಬಂತು, ಔಟ್ ಆಫ್ 300ಅಲ್ಲಿ 30 ಬಂದಿದೆ. 30 ಇಲ್ಲಿ ಹೇಗೆ ಬಂತು ಅಂದರೆ, ಇಲ್ಲಿ ನಾ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ 30 ಬಂತು. 30 ಹೇಗೆ ಬಂತು ಅಂದರೆ 30 ಔಟ್ ಆಫ್ 300 ಬಂತು. ಅದಕ್ಕೆ ನಾವು ಪರ್ಸೆಂಟೇಜ್ ಕಂಡುಹಿಡಬೇಕಂದ್ರೆ 0 ಕ್ಯಾನ್ಸಲ್ಲು 3 1 3 10. ಸೊ ಈಸ್ ಈಕ್ವಲ್ ಟು 10% ಇಸ್ ದ ಆನ್ಸರ್. 10% ಇಲ್ಲಿ ಬಂತು ನಮಗೆ. 10% ಇಲ್ಲಿ 10% ಇದೆ, ಇಲ್ಲಿ 10% ಇದೆ, ಇದರಲ್ಲಿ ಯಾವುದು ಆನ್ಸರು? ಸೊ ಇಲ್ಲಿ ಅವನ ಜೊತೆ ಏನು ಕೇಳಿದಾನೆ, ಅಸಲು ಕೇಳಿದಾನೆ. ಅಸಲಕ್ಕೆ ಯಾವ ಥರ ಅದಕ್ಕೆ ಆನ್ಸರ್ ಮಾಡಬೇಕಂದ್ರೆ, ಪ್ರಿನ್ಸಿಪಲನ್ನು ನಾನು 10% ಅಂದರೆ /100 ಈ ಥರ ಬರ್ಬಿಡ್ತೀನಿ. ಪ್ರಿನ್ಸಿಪಲನ್ನು ನಾನು ಇಲ್ಲಿ ನೋಡಿ, ಈ ಪ್ರಿನ್ಸಿಪಲನ್ನು ನಾನು 10% ಅಂತ ಸಿಕ್ಕಿದೆ. 10% ಹಾಕಿದಾಗ ಬರುವ ಉತ್ತರ ನನಗೆ, ಈ ಪ್ರಿನ್ಸಿಪಲ್ ಎಷ್ಟಿದೆ ನನಗೆ ಗೊತ್ತಿಲ್ಲ, ಇದ್ರ ಮೇಲೆ 10% ಆಗಿದೆ, ನನಗೆ 300 ರೂಪಾಯಿ ಬರ್ತಾ ಇದೆ. ಸೊ ಪಿ ಇಂಟು 10% ಅಂದರೆ 10/100 ಇಸ್ ಈಕ್ವಲ್ ಟು 300. ಓಕೆ, ಇದು ಕ್ರಾಸ್ ಮಲ್ಟಿಫೈ ಮಾಡಿದಾಗ ಏನಾಗುತ್ತೆ ಅಂದರೆ 0 ಗೆಟ್ ಕ್ಯಾನ್ಸಲ್ಲು, ಪಿ ಈಸ್ ಈಕ್ವಲ್ ಟು 0 ಇದು 10 ಹೋಯಿತು, ಇದು ಕ್ರಾಸ್ ಮಲ್ಟಿಫೈ ಆದಾಗ 300 × 10 ಆಯಿತು, ಈಸ್ ಈಕ್ವಲ್ ಟು 3000 ರೂಗಳು ಬಂತು. 3000 10%. ಈ ಥರ ಕೊಟ್ಟಾಗ ಪರ್ಸೆಂಟೇಜು ಅಸಲು ಎರಡು ಕಂಡುಹಿಡಿಯೋಕೆ ಹೇಳಿದ್ದಾನೆ. ಈ ಥರ ಕೊಟ್ಟಾಗ ಈ ಸೊಲ್ಯೂಷನ್ನು ಇದು ನಿಮಗೆ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಲ್ಲ, ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಈಸಿ ಅನಿಸುತ್ತೆ.